ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಕೆಮಿಸ್ಟ್ರಿ ಸಿಲೆಬಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. So, I am starting with chapter number 1. Chapter number 1 ಯಾವುದಿದೆ? The solid state. ಓಕೆ, ದ ಸಾಲಿಡ್ ಸ್ಟೇಟ್ ಎನ್ನುವ ಚಾಪ್ಟರ್ನ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದ ಸಾಲಿಡ್ ಸ್ಟೇಟ್. ಸಾಲಿಡ್ ಸ್ಟೇಟ್ ಬಗ್ಗೆ ಈಗಾಗಲೇ ನಮಗೆ ಗೊತ್ತಿದೆ ಮೇಡಮ್, ನಾವು ಈಗಾಗಲೇ ಲೋವರ್ ಕ್ಲಾಸಸ್ನಲ್ಲಿ ಓದಿದ್ದೀವಿ, ಫಸ್ಟ್ PUCನಲ್ಲಿ ಓದಿದ್ದೀವಿ ಅಂತ ನೀವು ಅಂದ್ಕೊತಾ ಇರ್ಬೋದು. ಈವರೆಗೂ ನಿಮಗೆ ಸಾಲಿಡ್ ಸ್ಟೇಟ್ ಬಗ್ಗೆ ಏನು ಗೊತ್ತು? ನಾವು ಮ್ಯಾಟರ್ನ ಬೇಸ್ಡ್ ಆನ್ ಫಿಸಿಕಲ್ ಕ್ಲಾಸಿಫಿಕೇಷನ್ ಮಾಡ್ತೀವಿ ಅಲ್ವಾ? ಫಿಸಿಕಲ್ ಕ್ಲಾಸಿಫಿಕೇಷನಲ್ಲಿ ನಾವು ಮ್ಯಾಟರ್ನ ಹೇಗೆ ಡಿವೈಡ್ ಮಾಡ್ತೀವಿ? ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಅಲ್ವಾ? ಘನ, ದ್ರವ, ಅನಿಲ ಅಂತ ನಾವು ಒಂದು ಮ್ಯಾಟರ್ನ ಡಿವೈಡ್ ಮಾಡ್ತೀವಿ. ಬೇಸ್ಡ್ ಆನ್ ಫಿಸಿಕಲ್ ಪ್ರಾಪರ್ಟೀಸ್ ಮೇಲೆ ನಾವು ಒಂದು ಮ್ಯಾಟರ್ನ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ ಡಿವೈಡ್ ಮಾಡ್ತೀವಿ ಅಲ್ವಾ? ಇದನ್ನೇ ನಾವು ಫಸ್ಟ್ PUCನಲ್ಲಿ ಅಥವಾ ಲೋವರ್ ಕ್ಲಾಸಸ್ನಲ್ಲಿ ಸ್ಟಡಿ ಮಾಡಿರೋದು ಅಲ್ವಾ? ಇನ್ನೂ ಡೀಟೇಲಾಗಿ ನಾವು ಏನು ಸ್ಟಡಿ ಮಾಡಿದ್ದೇವೆ? ಫಸ್ಟ್ ನಮಗೆ ಸಾಲಿಡ್ಸ್ ಬಗ್ಗೆ ಏನು ಗೊತ್ತು ಅಂತ ನಾವು ಫಸ್ಟ್ ನೋಡ್ಬಿಡೋಣ. ಓಕೆ, ದೆನ್ ಕಂಟಿನ್ಯೂಷನ್ ಪಾರ್ಟ್ ವಿ ವಿಲ್ ಸ್ಟಡಿ. ಓಕೆ, ಸಾಲಿಡ್ಸ್ ಬಗ್ಗೆ ನಮಗೇನು ಗೊತ್ತು? ಇದುವರೆಗೂ ನಾವು ಕಲ್ತಿರೋ ಪ್ರಕಾರ ಸಾಲಿಡ್ಸ್ಗೆ ಬಂದುಬಿಟ್ಟು ಡೆಫಿನೆಟ್ ಶೇಪ್ ಇರುತ್ತೆ ಅಲ್ವಾ? ಸಾಲಿಡ್ಸ್ಗೆ ಡೆಫಿನೆಟ್ ಶೇಪ್ ಇರುತ್ತೆ. ಓಕೆ, ಹಾಗೆ ಲಿಕ್ವಿಡ್ಸ್ಗೆ ಬಂದುಬಿಟ್ಟು ದೇ ಡೋಂಟ್ ಹ್ಯಾವ್ ಡೆಫಿನೆಟ್ ಶೇಪ್ ಅಲ್ವಾ? ಗ್ಯಾಸಸ್ಗೆ ಬಂದುಬಿಟ್ಟು ದೇ ಆಲ್ಸೋ ಡೋಂಟ್ ಹ್ಯಾವ್ ಡೆಫಿನೆಟ್ ಶೇಪ್. ಕಮಿಂಗ್ ಟು ದ ವಾಲ್ಯೂಮ್, ಸಾಲಿಡ್ಸ್ ಹ್ಯಾವ್ ಡೆಫಿನೆಟ್ ವಾಲ್ಯೂಮ್. ಓಕೆ, ಹಾಗೆ ನಮಗೆ ಲಿಕ್ವಿಡ್ಸ್ಗೆ ಬಂದುಬಿಟ್ಟು ದೇ ಆಲ್ಸೋ ಹ್ಯಾವ್ ಡೆಫಿನೆಟ್ ವಾಲ್ಯೂಮ್ ಅಲ್ವಾ? ಗ್ಯಾಸಸ್ಗೆ ಬಂದುಬಿಟ್ಟು ದೇ ಡು ನಾಟ್ ಹ್ಯಾವ್ ಡೆಫಿನೆಟ್ ವಾಲ್ಯೂಮ್. ಅವಕ್ಕೆ ಶೇಪ್ ಆಗಲಿ ವಾಲ್ಯೂಮ್ ಆಗಲಿ ಇರೋದಿಲ್ಲ ಇಲ್ಲಿ ಗ್ಯಾಸ್ಗೆ. ಓಕೆ, ನೆಕ್ಸ್ಟ್ ಪಾರ್ಟಿಕಲ್ಸ್ ಬಂದುಬಿಟ್ಟು ಇಲ್ಲಿ ಹೇಗೆ ನಮಗೆ ಅರೇಂಜ್ಮೆಂಟ್ ಇರುತ್ತೆ ಅಂದರೆ ದೇ ಆರ್ ಕ್ಲೋಸ್ಲಿ ಅರೇಂಜ್ಡ್. ಓಕೆ, ಅದು ತುಂಬ ಕ್ಲೋಸ್ ಆಗಿರುತ್ತೆ. ಓಕೆ, ಬಟ್ ಇಲ್ಲಿ ನಮಗೆ ಮೂಮೆಂಟ್ ಇರೋದಿಲ್ಲ ಇಲ್ಲಿ ಸಾಲಿಡ್ಸ್ನಲ್ಲಿ. ಓಕೆ, ದ ಪಾರ್ಟಿಕಲ್ ಬಂದುಬಿಟ್ಟು ನಮಗೆ ಕ್ಲೋಸಾಗಿ ಅರೇಂಜ್ ಆಗಿದ್ದರೂ ಸಹ ನಮಗೆ ಮೂಮೆಂಟ್ ಇರೋದಿಲ್ಲ. ಓಕೆ, ಲಿಕ್ವಿಡ್ನಲ್ಲಿ ನಮಗೆ ಕ್ಲೋಸಾಗಿ ಅರೇಂಜ್ ಆದರೂ ಸಹ ಬಟ್ ನಮಗಿಲ್ಲಿ ಮೂಮೆಂಟ್ ಇರುತ್ತೆ. ಓಕೆ, ಹಿಯರ್ ಇಲ್ಲಿ ನಮಗೆ ಫಾರ್ ಅವೇ ನಮಗೆ ಇಲ್ಲಿ ಫಾರ್ ಡಿಸ್ಟೆನ್ಸ್ನಲ್ಲಿ ಈ ಗ್ಯಾಸಸ್ ಪಾರ್ಟಿಕಲ್ಸ್ ಬಂದುಬಿಟ್ಟು ಅರೇಂಜ್ ಆಗಿರುತ್ತೆ. ಓಕೆ, ಅವುಗಳ ಮೂಮೆಂಟ್ ಬಂದುಬಿಟ್ಟು ತುಂಬ ಫಾಸ್ಟ್ ಇರುತ್ತೆ. ಓಕೆ, ಇದು ಬಂದುಬಿಟ್ಟು ನಮಗೆ ಮೂಮೆಂಟೇ ಇರೋಲ್ಲ ಅಂತ ನಾವು ಓದಿದ್ದೀವಿ ಅಲ್ವಾ? ಬಟ್ ಕಮಿಂಗ್ ಟು ದ ಲಿಕ್ವಿಡ್ ದೇ ಮೂವ್, ಬಟ್ ಕಂಪೇರ್ಡ್ ಟು ಗ್ಯಾಸಸ್ ನಮಗೆ ಸ್ವಲ್ಪ ಸ್ಲೋ ಆಗಿ ಮೂವ್ಮೆಂಟ್ ಆಗುತ್ತೆ. ನಮಗೆ ಗ್ಯಾಸ್ ಬಂದುಬಿಟ್ಟು ತುಂಬ ಫಾಸ್ಟಾಗಿ ಮೂವ್ಮೆಂಟ್ ಇರುತ್ತೆ, ಇಲ್ಲೂ ಸಹ ಮೂವ್ಮೆಂಟ್ ಇರುತ್ತೆ. ಓಕೆ, ದಿಸ್ ಈಸ್ ವಾಟ್ ವಿ ಲರ್ನ್ಡ್ ಇನ್ ಪ್ರೀವಿಯಸ್ ಕ್ಲಾಸಸ್ ಅಲ್ವಾ? ಸಿ, ನಿಮಗೆ ಇನ್ ದಿಸ್ ಚಾಪ್ಟರ್ ಅಂದರೆ ನಿಮಗೆ ಸೆಕೆಂಡ್ PUCನಲ್ಲಿ ಏನಿದೆ ಫಸ್ಟ್ ಚಾಪ್ಟರ್, ಆ ಚಾಪ್ಟರಲ್ಲಿ ವಿ ಆರ್ ಓನ್ಲಿ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಸಾಲಿಡ್ಸ್. ಓಕೆ, ಇಲ್ಲಿ ನಾವು ಲಿಕ್ವಿಡ್ಸ್ ಹಾಗೆ ಗ್ಯಾಸಸ್ನ ಇಲ್ಲಿ ಸ್ಟಡಿ ಮಾಡಲ್ಲ. ಓಕೆ, ಸಾಲಿಡ್ಸ್ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಈಗ ನಿಮಗೆ ಸಾಲಿಡ್ಸ್ ಬಗ್ಗೆ ಏನು ಗೊತ್ತು? ಸಾಲಿಡ್ಸ್ಗೆ ಡೆಫಿನೆಟ್ ಶೇಪ್ ಇರುತ್ತೆ, ಡೆಫಿನೆಟ್ ವಾಲ್ಯೂಮ್ ಇರುತ್ತೆ, ಪಾರ್ಟಿಕಲ್ ಬಂದುಬಿಟ್ಟು ತುಂಬ ಕ್ಲೋಸ್ ಆಗಿ ಅರೇಂಜ್ ಆಗಿರುತ್ತೆ ಅಲ್ವಾ? ಹಾಗೆ ಮೂವ್ಮೆಂಟ್ ಬಂದುಬಿಟ್ಟು ಇರೋದಿಲ್ಲ ಈ ಪಾರ್ಟಿಕಲ್ಗಳದ್ದು ಅಂತ ನಿಮಗೆ ಈ ಸಾಲಿಡ್ ಸ್ಟೇಟಿಂದ ನೀವು ಇಲ್ಲಿವರೆಗೂ ಕಲ್ತಿದ್ದೀರಾ ಅಲ್ವಾ? ಇದನ್ನೇ ಅಲ್ವಾ ನೀವು ಇಷ್ಟುವರೆಗೂ ಕಲ್ತಿರೋದು. ಸಿ, ನಮಗೆ ಸಾಲಿಡ್ಸ್ಗೆ ಮೂವ್ಮೆಂಟ್ ಇಲ್ಲ, ರೈಟ್? ನಮಗೆ ಮೂವ್ಮೆಂಟ್ ಆಗುತ್ತಾ ಸಾಲಿಡ್ಸ್? ಇಲ್ಲ ಅಲ್ವಾ? ಫಾರ್ ಎಕ್ಸಾಂಪಲ್ ನಿಜವಾಗ್ಲೂ ಹೇಳೋದಾದರೆ ಕೆಲವೊಂದು ಸಾಲಿಡ್ಸ್ ಬಂದುಬಿಟ್ಟು ಮೂವ್ಮೆಂಟ್ ಆಗುತ್ತೆ. ಏನು ಮೇಡಮ್ ಇದು ಸಾಲಿಡ್ಸ್ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದೀರಾ? ಪಾರ್ಟಿಕಲ್ಸ್ ಬಂದುಬಿಟ್ಟು ಹೇಗೆ ಅಂದರೆ ದೋ ಸಾಲಿಡ್ಸ್ ವಿಲ್ ಕಾಲ್ ಇಟ್ ಆಸ್ ಫೇಕ್ ಸಾಲಿಡ್ಸ್. ಓಕೆ, ಇದನ್ನು ನಾನು ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೇನೆ ಚಾಪ್ಟರ್ಲಿ, ರಿಮೆಂಬರ್. ಓಕೆ, ಅಂದರೆ ನೀವು ಇಲ್ಲಿ ಮೇಲ್ನೋಟಕ್ಕೆ ಏನು ಕಲ್ತಿದ್ದೀರಾ ಸಾಲಿಡ್ಸ್ ಬಗ್ಗೆ, ಇಟ್ ಈಸ್ ನಾಟ್ ಎನಫ್. ಓಕೆ, ನೀವಿನ್ನು ಇನ್ ಡೀಟೇಲಾಗಿ ಸಾಲಿಡ್ಸ್ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಈ ಫೇಕ್ ಸಾಲಿಡ್ಸ್ಗಳನ್ನು ನಾವು ಸೂಡೋ ಸಾಲಿಡ್ಸ್ ಅಂತ ಕರಿತೀವಿ. ಓಕೆ, ವಿಲ್ ಕಾಲ್ ಇಟ್ ಆಸ್ ಸೂಡೋ ಸಾಲಿಡ್ಸ್. ದೀಸ್ ಸಾಲಿಡ್ಸ್ ಯಾವುದಕ್ಕೆ ಮೂವ್ಮೆಂಟ್ ಇರುತ್ತೆ ಅದನ್ನು ನಾವು ಸೂಡೋ ಸಾಲಿಡ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ರೀತಿ ನೀವು ಇನ್ ಡೀಟೇಲಾಗಿ ಒಂದು ಸಾಲಿಡ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗಬೇಕು ಈ ಚಾಪ್ಟರಲ್ಲಿ. ಓಕೆ, ಫಸ್ಟು ಈ ಸಾಲಿಡ್ಸ್ಗೆ ಏನು ಗುಣಗಳಿರಬೇಕು ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಈ ಸಾಲಿಡ್ಸ್ಗೆ ಏನು ಗುಣಗಳು ಇರಬೇಕು ಅಂತ ಫಸ್ಟ್ ಸ್ಟಡಿ ಮಾಡೋಣ. ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಸಾಲಿಡ್ಸ್ಗೆ ಏನೆಲ್ಲ ಗುಣಗಳಿರುತ್ತೆ ಅಂತ ಈಗ ಸ್ಟಡಿ ಮಾಡೋಣ. ಫಸ್ಟ್ ಪಾಯಿಂಟ್, ದೇ ಹ್ಯಾವ್ ಡೆಫಿನೆಟ್ ಮಾಸ್, ವಾಲ್ಯೂಮ್ ಆ್ಯಂಡ್ ಶೇಪ್. ಒಂದು ಸಾಲಿಡ್ನ ನಾವು ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ NaCl ಅಂತ ತೊಗೊಳ್ಳಿ. ಓಕೆ, NaCl ಸಾಲ್ಟ್. ಓಕೆ, ದಿಸ್ ಈಸ್ ಅ ಸಾಲಿಡ್ ಅಲ್ಲ, ಸಾಲಿಡ್ ಫಾರ್ಮ್ನಲ್ಲಿ ಇರುತ್ತೆ. ಈ ಸಾಲಿಡ್ನ ತೊಗೊಂಡ್ರೆ ಇದಕ್ಕೆ ಡೆಫಿನೆಟ್ ನಾವೇನು ತೊಗೊಂಡಿರ್ತೀವಿ ಒಂದು ಸಾಲಿಡ್ಗೆ, ಆ ಪರ್ಟಿಕ್ಯುಲರ್ ಸಾಲಿಡ್ಗೆ ಇದು NaCl ಅಂತ ಅಂದ್ಕೊಳ್ಳಿ. ಈ ಸಾಲಿಡ್ಗೆ ಡೆಫಿನೆಟ್ ಮಾಸ್ ಇರುತ್ತೆ, ಹಾಗೆ ಡೆಫಿನೆಟ್ ವಾಲ್ಯೂಮ್ ಇರುತ್ತೆ. ಓಕೆ, ಹಾಗೆ ಒಂದು ಡೆಫಿನೆಟ್ ಶೇಪ್ ಇರುತ್ತೆ.
ಈ ಶೇಪ್, ವಾಲ್ಯೂಮ್, ಮಾಸ್ ಇದ್ಯಾವುದು ಚೇಂಜ್ ಆಗಲ್ಲ. ಈ ಸಾಲಿಡ್ ನಾವು ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಮಾಸ್, ಅದು ಎಲ್ಲೇ ನೀವು ಪ್ಲೇಸ್ ಮಾಡಿದ್ರು ಅದು ಅಷ್ಟೇ ಮಾಸ್ ಇರುತ್ತೆ. ಓಕೆ, ವಾಲ್ಯೂಮ್ ಸಹ ಅಷ್ಟೇ. ನೀವು ಒಂದು ಕಪ್ಪಲ್ಲಿ ಈ ಸಾಲ್ಟ್ನ ಪ್ಲೇಸ್ ಮಾಡಿ, ಒಂದು ಪ್ಲೇಟ್ನಲ್ಲಿ ಈ ಸಾಲಿಡ್ನ ಪ್ಲೇಸ್ ಮಾಡಿ, ಹಾಗೆ ಫ್ಲೋರ್ ಮೇಲೆ ನೀವು ಈ ಸಾಲ್ಟ್ನ ಪ್ಲೇಸ್ ಮಾಡಿ. ಈ ಸಾಲಿಡ್ನ ನೀವು ಯಾವುದೇ ಒಂದು ಪ್ಲೇಸ್ನಲ್ಲಿ ಈ ಥರ ಪ್ಲೇಸ್ ಮಾಡಿದರೂ ಸಹ ಅದ್ರ ವಾಲ್ಯೂಮ್ ಏನಿರುತ್ತೆ ಅದು ನಮಗೆ ಚೇಂಜ್ ಆಗೋದಿಲ್ಲ, ಅದು ಅಷ್ಟೇ ಇರುತ್ತೆ. ಇವೊಂದು ನೀವು ಶೇಪ್ ಸಹ ನೀವು ಯಾವುದೇ ಪ್ಲೇಸ್ನಲ್ಲಿ, ಕಪ್ನಲ್ಲಿ, ಫ್ಲೋರ್ನಲ್ಲಿ ಅದನ್ನು ಪ್ಲೇಸ್ ಮಾಡಿದರೂ ಸಹ ಅದರ ಶೇಪ್ ಚೇಂಜ್ ಆಗೋಲ್ಲ. ಆ ಸಾಲಿಡ್ ಶೇಪ್ ಈ ರೀತಿ ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ನೀವು ಕಪ್ನಲ್ಲಿ ಹಾಕಿದ್ರೂ ಅದು ಇದೇ ಶೇಪ್ ಇರುತ್ತೆ, ಪ್ಲೇಟ್ನಲ್ಲಿ ಹಾಕಿದ್ರೂ ಇದೇ ಶೇಪ್ ಇರುತ್ತೆ, ಫ್ಲೋರ್ ಮೇಲಿಟ್ಟು ಇದೇ ಶೇಪ್ ಇರುತ್ತೆ. ಓಕೆ, ದಟ್ ಈಸ್ ದ ಫಸ್ಟ್ ಪಾಯಿಂಟ್. ದಟ್ ಈಸ್ ದೇ ಹ್ಯಾವ್ ಡೆಫಿನೇಟ್ ಮಾಸ್, ವಾಲ್ಯೂಮ್ ಆ್ಯಂಡ್ ಶೇಪ್. ಸೆಕೆಂಡ್ ಪಾಯಿಂಟ್, ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸಸ್ ಆರ್ ಶಾರ್ಟ್. ಅಂದರೆ ನಿಮಗೆ ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್, ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಏನು? ಇಟ್ ಈಸ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಏನಿರುತ್ತೆ ಆ ಡಿಸ್ಟೆನ್ಸ್ ಬಂದುಬಿಟ್ಟು ತುಂಬ ಶಾರ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಐಸ್ ಕ್ಯೂಬ್ಸ್ನ ನೀವು ಕನ್ಸಿಡರ್ ಮಾಡಿ. ದಿಸ್ ಈಸ್ ಐಸ್ ಕ್ಯೂಬ್. ಓಕೆ, ಐಸ್ ಕ್ಯೂಬ್ನ ನೀವು ಕನ್ಸಿಡರ್ ಮಾಡಿದರೆ ಇದು ಯಾವ ಸ್ಥಿತಿಯಲ್ಲಿ ಇರುತ್ತೆ? ಸಾಲಿಡ್ ಸ್ಥಿತಿಯಲ್ಲಿ ಇರುತ್ತೆ ಅಲ್ವಾ. ಇದರಲ್ಲಿ ಏನಿರುತ್ತೆ? H2O ಇರುತ್ತೆ. ಅಂದರೆ H2O ಈ ರೀತಿ ಇರುತ್ತಲ್ವ. ಹಾಗೆ H2O ಈ ರೀತಿ ಎಲ್ಲ ಕಡೆ ಏನು H2O ಈ ರೀತಿ, ಇದೆಲ್ಲ ಈ ರೀತಿ ಫಾರ್ಮ್ ಆಗಿರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಅಂದರೆ ಇದು ಒಂದು H2O ಮಾಲಿಕ್ಯೂಲ್, ಇದು ಒಂದು H2O ಮಾಲಿಕ್ಯೂಲ್ ಅಲ್ವಾ, ಇದು ಒಂದು H2O ಮಾಲಿಕ್ಯೂಲ್, ಇದು ಒಂದು H2O ಮಾಲಿಕ್ಯೂಲ್. ಈ ರೀತಿ H2O ಮಾಲಿಕ್ಯೂಲ್ಗಳು ಈ ರೀತಿ ಅರೇಂಜ್ಮೆಂಟ್ ಆಗಿರುತ್ತೆ ಅಲ್ವಾ. ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಏನಂದರೆ ಈ ಮಾಲಿಕ್ಯೂಲ್ಗೆ ಏನು ಡಿಸ್ಟೆನ್ಸ್ ಇರುತ್ತೆ ಅದು ತುಂಬ ಕಡಿಮೆ ಇರುತ್ತೆ. ಓಕೆ, ಈ ಮಾಲಿಕ್ಯೂಲ್ಗೆ ಏನು ಡಿಸ್ಟೆನ್ಸ್ ಇರುತ್ತೆ ಅದು ತುಂಬ ಕಡಿಮೆ ಇರುತ್ತೆ. ಈ ಮಾಲಿಕ್ಯೂಲ್ಗೆ ಇರೋ ಡಿಸ್ಟೆನ್ಸ್ ತುಂಬ ಕಡಿಮೆ, ಈ ಮಾಲಿಕ್ಯೂಲ್ಗೆ ತುಂಬ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಸೊ ಡಿಸ್ಟೆನ್ಸ್ ಈ ರೀತಿ ಮಾಲಿಕ್ಯೂಲಿಂದ ಮಾಲಿಕ್ಯೂಲ್ಗೆ ಕಡಿಮೆ ಇರೋದ್ರಿಂದ ಇದು ನಮಗೆ ಕ್ಲೋಸ್ ಆಗಿರುತ್ತೆ ಅಲ್ವಾ. ಇದು ನಮಗೆ ಈ ಡಿಸ್ಟೆನ್ಸ್ ಇದು ನಮಗೆ ದೂರ ಇದ್ದರೆ ಇದು ಕ್ಲೋಸ್ ಇರಲ್ಲ. ಇದು ನಮಗೆ ಹತ್ತಿರ ಇರಬೇಕಂದ್ರೆ ಏನಾಗಬೇಕು? ಈ ಡಿಸ್ಟೆನ್ಸ್, ಈ ಮಾಲಿಕ್ಯೂಲ್ ಡಿಸ್ಟೆನ್ಸ್ ಎಲ್ಲ ನಮಗೆ ಹತ್ತಿರ ಇದ್ದರೆ ಮಾತ್ರ ನಮಗೆ ಕ್ಲೋಸ್ಲಿ ಪ್ಯಾಕ್ ಆಗಿಬಿಟ್ಟು ಇದು ನಮಗೆ ಒಂದು ಸಾಲಿಡ್ ಸ್ಟೇಟ್ನ ಕೊಡುತ್ತೆ ಅಲ್ವಾ. ಸೊ ದಟ್ ಈಸ್ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ಬಂದುಬಿಟ್ಟು ತುಂಬ ಶಾರ್ಟ್ ಇರಬೇಕು. ನೆಕ್ಸ್ಟ್, ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಆರ್ ಸ್ಟ್ರಾಂಗ್. ಸಿ, ಇಲ್ಲಿ ಇಂಟರ್ ಮಾಲಿಕ್ಯುಲರ್ ಇದೇನಿದೆ ಇದನ್ನು ಡಿಸ್ಟೆನ್ಸ್ ಅಂತ ಕರಿತೀವಿ. ಈ ಡಿಸ್ಟೆನ್ಸ್ ಶಾರ್ಟ್ ಆಗಿರುತ್ತೆ. ಓಕೆ, ಇದು ಡಿಸ್ಟೆನ್ಸ್ ಆಯಿತು. ಸೇಮ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂತ ಕರಿತೀವಿ. ಅಂದರೆ ಈ ಮಾಲಿಕ್ಯೂಲ್ಗೆ ಏನು ಫೋರ್ಸ್ ಇರುತ್ತೆ ಅದು ಬಂದುಬಿಟ್ಟು ಸ್ಟ್ರಾಂಗ್ ಇರಬೇಕು. ಆ ಸ್ಟ್ರಾಂಗ್ ಇದ್ದರೆ ಮಾತ್ರ ಅದು ತುಂಬ ಚೆನ್ನಾಗಿ ಬೈಂಡ್ ಆಗಿದೆ, ಅದೆರಡು ತುಂಬ ಚೆನ್ನಾಗಿ ಬಾಂಡ್ ಫಾರ್ಮೇಷನ್ ಮಾಡಿದೆ ಅಂತ ಅರ್ಥ ಅಲ್ವಾ. ಸೊ ಈ ರೀತಿ ಇಲ್ಲಿ ನಮಗೆ ಈ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಏನಿರುತ್ತೆ ಅದು ನಮಗೆ ಬಿಗಿಯಾಗಿ ಇರಬೇಕು, ಅಂದರೆ ಅದು ನಮಗೆ ಸ್ಟ್ರಾಂಗ್ ಆಗಿರಬೇಕು ಅಂತ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, their constituent particles have fixed position and can only oscillate about their mean position. ಅಂದರೆ ನಿಮಗೆ ನೆನಪಿರಬೇಕು ಇನ್ಮೇಲೆ. ಓಕೆ, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂದರೆ ಇನ್ಮೇಲಿಂದ ನಿಮ್ಗೆ ನೆನಪಿರಬೇಕು. ಹೀಗಂದರೆ ಏನು ಅಂದರೆ ಇನ್ಮೇಲಿಂದ ಸಾಲಿಡ್ ಸ್ಟೇಟಲ್ಲಿ ಇಟ್ ಮೇ ಬಿ ಆಟಮ್. ಓಕೆ, ಇದು ಆಟಮ್ಸ್ ಆಗಿರ್ಬೋದು ನಮಗೆ, ಹಾಗೆ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಹಾಗೆ ಅಯಾನ್ಸ್ ಆಗಿರಬೇಕು. ಓಕೆ, ಇವ್ಯಾವುದಾದ್ರೂ ಆಗಿರ್ಬೋದು. ಓಕೆ, ಈ ಪಾರ್ಟಿಕಲ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂದರೆ ಸಿ ಫಾರ್ ಎಕ್ಸಾಂಪಲ್ ಒಂದು ಸಾಲಿಡ್ ಇದೆ. ಓಕೆ, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂದರೆ ಇದ್ರ ಒಳಗಡೆ ಏನೂ ಇರುತ್ತೆ ಅದನ್ನೇ ನಾವು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಅಂದರೆ ಒಂದು ಸಾಲಿಡ್ ಒಳಗಡೆ ಏನಿರ್ಬೋದು? ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರ್ಬೋದು. ಅಂದರೆ ಒಂದು ಸಾಲಿಡ್ ಒಳಗಡೆ ಏನಿರ್ಬೋದು? ಆಟಮ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಅಯಾನ್ಸ್ ಇರ್ಬೋದು. ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗೆ ಒಂದು ಫಿಕ್ಸ್ಡ್ ಪೊಸಿಷನ್ ಇರುತ್ತೆ. ಇಲ್ಲಿ ಈ ಸಾಲಿಡ್ನಲ್ಲಿ ದೇ ಹ್ಯಾವ್ ಫಿಕ್ಸ್ಡ್ ಪೊಸಿಷನ್. ಓಕೆ, ಅವು ನಮಗೆ ಈ ಜಾಗದಲ್ಲಿದ್ದರೆ ಅದು ಅದೇ ಜಾಗದಲ್ಲಿ ಇರುತ್ತೆ. ಓಕೆ, ಈ ರೀತಿ ಒಂದು ವೇಳೆ ಅದು ಅರೇಂಜ್ ಆಗಿದೆ ಅಂದರೆ ಅದು ನಮಗೆ ಫಿಕ್ಸ್ಡ್ ಪೊಸಿಷನ್. ಇದು ಈ ಆಟಮ್ ಬಂದುಬಿಟ್ಟು ಇದು ಇಲ್ಲೇ ಇರುತ್ತೆ. ಓಕೆ, ಒಂದು ವೇಳೆ ಇದು ಅಯಾನ್ ಆಗಿದ್ದರೆ ಈ ಅಯಾನ್ ಬಂದುಬಿಟ್ಟು ಇಲ್ಲೇ ಇರುತ್ತೆ. ಓಕೆ, ಈ ಥರ ನಮಗೆ ಅದು ಒಂದು ಫಿಕ್ಸ್ಡ್ ಪೊಸಿಷನ್ನಲ್ಲಿ ಇರುತ್ತೆ. ಹಾಗೆ ಗೊತ್ತಲ್ವಾ, ಆಲ್ರೆಡಿ ಫಸ್ಟ್ ಇಯರ್ನಲ್ಲಿ ನಾವು ಓದಿದ್ದೀವ ಏನು, ನಮಗೆ ಈ ಆಟಮ್ಸ್ ಅಥವಾ ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಿದೆ ಅದು ಮೂಮೆಂಟ್ ಇರಲ್ಲ. ಓಕೆ, ಮೂಮೆಂಟ್ ಇರಲ್ಲ, ಬಟ್ ಅದು ನಮಗೆ ವೈಬ್ರೇಟ್ ಇರುತ್ತೆ. ಅಂದರೆ ಒಂದೇ ಪ್ಲೇಸ್ನಲ್ಲಿ ಅದು ವೈಬ್ರೇಟ್ ಆಗ್ಬೋದು. ಓಕೆ, ಕಂಪಿಸಬಹುದೇ ಹೊರತು ಅದು ನಮಗೆ ಮೂಮೆಂಟ್ ಆಗೋದಿಲ್ಲ. ಅದನ್ನೇ ನೆಕ್ಸ್ಟ್ ಹೇಳ್ತಾರೆ, ದೇ ಆಸಿಲೇಟ್ ಅಬೌಟ್ ದೇರ್ ಮೀನ್ ಪೊಸಿಷನ್. ನೆಕ್ಸ್ಟ್ ಪಾಯಿಂಟ್, ದೇ ಆರ್ ಇನ್ಕಂಪ್ರೆಸಿಬಲ್ ಆ್ಯಂಡ್ ರಿಜಿಡ್. ಸಿ, ನಮಗೆ ಒಂದು ಸಾಲಿಡ್ನ ಕೊಟ್ಟರೆ
ಫಾರ್ ಎಕ್ಸಾಂಪಲ್ NaCl ಸಾಲ್ಟ್ ಏನಾದರೂ ತೊಗೊಳ್ಳಿ ನೀವು, ಅದನ್ನು ತೊಗೊಂಡು ನೀವು ಕಂಪ್ರೆಸ್ ಮಾಡಿದ್ರೆ, ಓಕೆ, ಕಂಪ್ರೆಸ್ ಮಾಡಿದ್ರೆ ಅದು ಕಂಪ್ರೆಸ್ ಆಗುತ್ತಾ? ಇಲ್ಲ. ಸಿ ಕಂಪ್ರೆಸ್ ಅಂದರೆ ಏನು? ಇದು ಫಾರ್ ಎಕ್ಸಾಂಪಲ್ ಈ ರೀತಿ ನಾವು ಇದನ್ನು ಕಂಪ್ರೆಸ್ ಮಾಡಿದ್ರೆ ಇದು ಕಂಪ್ರೆಸ್ ಆಗ್ತಿದೆ ಅಲ್ವಾ? ಸಿ ಇದು ಕಂಪ್ರೆಸ್ ಆಗ್ತಿದೆ. ಸೊ ನಾವು ಒಂದು ಸಾಲಿಡ್ ಏನಾದರೂ ತೊಗೊಂಡು ಈ ಥರ ಕಂಪ್ರೆಸ್ ಮಾಡಿದ್ರೆ ಕಂಪ್ರೆಸ್ ಆಗುತ್ತಾ? ಇಲ್ಲ ಅಲ್ವಾ? ಸಿ ಇದನ್ನು ನೀವು ಕಂಪ್ರೆಸ್ ಮಾಡಿದರೆ ಕಂಪ್ರೆಸ್ ಆಗುತ್ತಾ? ಇಲ್ಲ. ಸೊ ಸಾಲಿಡ್ಸ್ ಬಂದುಬಿಟ್ಟು ಇನ್ಕಂಪ್ರೆಸಿಬಲ್ ಆ್ಯಂಡ್ ಅವು ತುಂಬ ರಿಜಿಡ್ ಇರುತ್ತೆ. ಓಕೆ, ದೇ ಆರ್ ವೆರಿ ರಿಜಿಡ್. ಈ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಅಂದರೆ ಈ ಗುಣಗಳು ಬಂದುಬಿಟ್ಟು ಒಂದು ಸಾಲಿಡ್ಸ್ನಲ್ಲಿ ಇರುತ್ತೆ. ಓಕೆ, ಇದುಗಳನ್ನು ನೋಟ್ ಮಾಡ್ಕೊಳ್ಳಿ. ಈ ಕ್ಯಾರೆಕ್ಟರಿಸ್ಟಿಕ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಕ್ಲಾಸಿಫಿಕೇಷನ್ ಆಫ್ ಸಾಲಿಡ್ಸ್. ಸಾಲಿಡ್ಸ್ಗಳನ್ನು ನಾವು ರಿಮೆಂಬರ್, ಸಾಲಿಡ್ಸ್ಗಳನ್ನು ನಾವು ಕ್ರಿಸ್ಟಲೈನ್, ಓಕೆ, ಅಮಾರ್ಫಸ್, ಕ್ರಿಸ್ಟಲೈನ್ ಸಾಲಿಡ್ಸ್ ಹಾಗೆ ಅಮಾರ್ಫಸ್ ಸಾಲಿಡ್ಸ್ ಅಂತ ಇವುಗಳನ್ನು ನಾವು ಸಾಲಿಡ್ಸ್ಗಳನ್ನು ಫರ್ದರ್ ಡಿವೈಡ್ ಮಾಡ್ತೀವಿ. ಈ ಸಾಲಿಡ್ಸ್ಗಳನ್ನು ನಾವು ಕ್ರಿಸ್ಟಲೈನ್ ಸಾಲಿಡ್ಸ್, ಅಮಾರ್ಫಸ್ ಸಾಲಿಡ್ಸ್ ಅಂತ ಯಾವ ಆಧಾರದ ಮೇಲೆ ಇವುಗಳನ್ನು ನಾವು ಡಿವೈಡ್ ಮಾಡ್ತೀವಿ ಅಂದರೆ ದಟ್ ಈಸ್ ಬೇಸ್ಡ್ ಆನ್ ನೇಚರ್ ಆಫ್ ಆರ್ಡರ್ ಪ್ರೆಸೆಂಟ್ ಇನ್ ದ arrangement of their constituent particle. ಓಕೆ, ಅಂದರೆ ಒಂದು ಸಾಲಿಡ್ನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್, ಹೋಗಿ ಈ ತಾನೇ ಹೇಳಿದ್ನಲ್ವ, ಯಾವುದು ಆಟಮ್ಸ್, ಮಾಲಿಕ್ಯೂಲ್ಸ್, ಅಯಾನ್ಸ್. ಈ ಆಟಮ್ಸ್, ಅಯಾನ್ಸ್ ಹಾಗೆ ಮಾಲಿಕ್ಯೂಲ್ಸ್ ಒಂದು ಸಾಲಿಡ್ಸ್ನಲ್ಲಿ ಏನು ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದೆ ಅಲ್ವಾ? ಇದ್ರೊಳಗಡೆ ಈ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇರುತ್ತೆ ಅಲ್ವಾ? ಈ ಥರ ಅಂದರೆ ಇದು ಒಂದು ಸಾಲಿಡ್, ಇದು ಒಂದು ಸಾಲಿಡ್, ಇದು ಒಂದು ಸಾಲಿಡ್ ಅಂತ ಅನ್ಕೊಳ್ಳಿ. ಓಕೆ, ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳು ಈ ಸಾಲಿಡ್ನಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ ಇದೆ ಅಂದರೆ ಅರೇಂಜ್ಮೆಂಟ್ ಆರ್ಡರ್ ಯಾವ ರೀತಿ ಇದೆ. ಓಕೆ, ಅದು ಈ ಥರ ಅರೇಂಜ್ಮೆಂಟ್ ಇದೆಯಾ ಅಥವಾ ಈ ಥರ ಅರೇಂಜ್ಮೆಂಟ್ ಇದೆಯಾ ಅಂದರೆ ಬೇಸ್ಡ್ ಆನ್ ದೇರ್ ಅರೇಂಜ್ಮೆಂಟ್. ಅಂದರೆ ಯಾವ್ದು ಅರೇಂಜ್ಮೆಂಟ್? ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್, ಈ ಆಟಮ್, ಮಾಲಿಕ್ಯೂಲ್ಸ್, ಅಯಾನ್ಸ್ಗಳು ಹೇಗೆ ಅರೇಂಜ್ ಆಗಿದೆ ಅನ್ನೋದ್ರ ಮೇಲೆ ನಾವು ಕ್ರಿಸ್ಟಲೈನ್ ಸಾಲಿಡ್ಸ್ ಹಾಗೆ ಅಮಾರ್ಫಸ್ ಸಾಲಿಡ್ಸ್ ಆಗಿ ಡಿವೈಡ್ ಮಾಡ್ತೀವಿ ಈ ಸಾಲಿಡ್ನ. ಈಗ ಸಾಲಿಡ್ಸ್ನ ಕ್ರಿಸ್ಟಲೈನ್ ಸಾಲಿಡ್ಸ್ ಹಾಗೆ ಅಮಾರ್ಫಸ್ ಸಾಲಿಡ್ಸ್ ಆಗಿ ಡಿವೈಡ್ ಮಾಡ್ತಾರೆ ಅಂತ ಹೇಳಿದೆ ಅಲ್ವಾ? ಸೊ ಇವಾಗ ಈ ಕ್ರಿಸ್ಟಲೈನ್ ಸಾಲಿಡ್ಸ್ ಹಾಗೆ ಅಮಾರ್ಫಸ್ ಸಾಲಿಡ್ಸ್ನ ವಿತ್ ಡಿಫ್ರೆನ್ಸ್ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಆಫ್ ಆಲ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದರೆ ಹೇಗಿರುತ್ತೆ ಹಾಗೆ ಅಮಾರ್ಫಸ್ ಸಾಲಿಡ್ಸ್ ಅಂದರೆ ಹೇಗಿರುತ್ತೆ. ಕಮಿಂಗ್ ಟು ದ ಕ್ರಿಸ್ಟಲೈನ್ ಸಾಲಿಡ್, the arrangement of constituent particle in a crystal is ordered or regular. But amorphous solid, the arrangement of constituent particle in an amorphous is irregular. ಅಂದರೆ ಕ್ರಿಸ್ಟಲೈನ್ ಸಾಲಿಡ್ಸ್ನಲ್ಲಿ ಅರೇಂಜ್ಮೆಂಟ್ ಏನಾಗಿರುತ್ತೆ ಅಂದರೆ ರೆಗ್ಯುಲರ್ ಆಗಿರುತ್ತೆ, ಅಂದರೆ ಆರ್ಡರ್ಡ್ ಆಗಿರುತ್ತೆ, ಒಂದು ಆರ್ಡರ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಎಲ್ಲಿ? ಕ್ರಿಸ್ಟಲೈನ್ ಸಾಲಿಡ್ಸ್ನಲ್ಲಿ. ಓಕೆ, ಯಾವುದು ಆರ್ಡರ್ ಆಗಿ ನಮಗೆ ಪ್ರೆಸೆಂಟ್ ಇರುತ್ತೆ ಅಂದರೆ ಯಾವುದು ರೆಗ್ಯುಲರ್ ಆಗಿ ಫಾರ್ಮ್ ಆಗಿರುತ್ತೆ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಿರುತ್ತೆ ಒಂದು ಸಾಲಿಡ್ನಲ್ಲಿ ಅದು ಬಂದುಬಿಟ್ಟು ಆರ್ಡರ್ಡ್ ಆಗಿ ಅರೇಂಜ್ ಆಗಿರುತ್ತೆ. ಸಿ ಹಿಯರ್, ನಮಗೆ ಇಲ್ಲಿ ಒಂದು ಸಾಲಿಡ್ ಅಂತ ಅಂದ್ಕೊಳ್ಳಿ. ಓಕೆ, ಈ ಸಾಲಿಡ್ನಲ್ಲಿ ಏನಿರುತ್ತೆ? ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರುತ್ತೆ ಅಲ್ವಾ? ಈ ಸಾಲಿಡ್ ಒಳಗಡೆ ಇರುತ್ತೆ. ಇದು ಯಾವುದಿರುತ್ತೆ? ಆಟಮ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು ಅಥವಾ ಅಯಾನ್ಸ್ ಇರ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಕೇಸ್ನಲ್ಲಿ ಆಟಮ್ಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಈ ಕೇಸ್ನಲ್ಲಿ ಒಂದು ಆಟಮಿಂದ ತಯಾರಾಗಿರೋ ಸಾಲಿಡ್ ಹೇಗೆ ಕ್ರಿಸ್ಟಲೈನ್ ಸಾಲಿಡ್ ಇರುತ್ತೆ, ಹೇಗೆ ಅಮಾರ್ಫಸ್ ಸಾಲಿಡ್ ಇರುತ್ತೆ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ರೆಗ್ಯುಲರ್ ಆಗಿ ಅರೇಂಜ್ ಆಗಿರುತ್ತೆ. ಯಾವುದು? ಈ ಆಟಮ್ಗಳು ಅಂದರೆ ಈ ರೀತಿ. ಓಕೆ, ಈ ರೀತಿ ಒಂದು ಕ್ರಿಸ್ಟಲೈನ್ ಸಾಲಿಡ್ನಲ್ಲಿ ಏನಾಗುತ್ತೆ? ಈ ಆಟಮ್ಗಳು ರೆಗ್ಯುಲರ್ ಆಗಿ ಅರೇಂಜ್ ಆಗಿರುತ್ತೆ, ಆರ್ಡರ್ ಇರುತ್ತೆ ಅದರಲ್ಲಿ. ಸಿ, ನಮಗೆ ಫಾರ್ ಎಕ್ಸಾಂಪಲ್ ಈ ಥರ ನಾವು ಮಾರ್ಕ್ ಮಾಡಿದ್ರೆ, ಸೆಂಟರ್ ಟು ಸೆಂಟರ್ ಆಟಮ್ ನಾವು ಮಾರ್ಕ್ ಮಾಡಿದ್ರೆ, ಸಿ ಹಿಯರ್ ನಮಗಿಲ್ಲಿ ಸ್ಕ್ವೇರ್ ಬಂತು ಅಲ್ವಾ? ಫಸ್ಟ್ ವಿ ಕನ್ಸಿಡರ್ ದೀಸ್ 4 ಅಂದರೆ ವಿಲ್ ಗೆಟ್ ಸ್ಕ್ವೇರ್ ಅಲ್ವಾ? ಸಿ, ಹಾಗೆ ಇದಕ್ಕೆ ಇದರಿಂದ ಇದಕ್ಕೆ, ಇದರಿಂದ ಈ ಸೆಂಟರ್ಗೆ ಈ ರೀತಿ ನಾವು ಪ್ಲೇಸ್ ಮಾಡಿದ್ರು ವಿ ಆರ್ ಗೆಟ್ಟಿಂಗ್ ಸ್ಕ್ವೇರ್ ಅಲ್ವಾ? ಸಿ ಹಿಯರ್ ಈ ಸೆಂಟರ್ ಆಟಮ್ ನಾವು ಪ್ಲೇಸ್ ಮಾಡಿದ್ರು ವಿ ಆರ್ ಗೆಟ್ಟಿಂಗ್ ಸ್ಕ್ವೇರ್. ಓಕೆ, ಆ್ಯಂಡ್ ಈ ಆಟಮಿಂದ ಈ ಆಟಮ್ ಸೆಂಟರ್, ಈ ರೀತಿ ಎಲ್ಲ ಆಟಮ್ಗಳ ಸೆಂಟರ್ನ ನಾವಿಲ್ಲಿ ಜಾಯಿನ್ ಮಾಡಿದ್ರೆ ವಿ ಆರ್ ಗೆಟ್ಟಿಂಗ್ ಒಂದು ಪ್ಯಾಟ್ರನ್, ರೈಟ್? ಸಿ, ದ ಪ್ಯಾಟ್ರನ್ ಬಂದುಬಿಟ್ಟು ನಮಗೆ ಎಲ್ಲ ಹತ್ರ ಈ ಸ್ಕ್ವೇರೇ ಬರ್ತಿದೆ
ರೈಟ್. ನೀವು ಈ ಸ್ಕ್ವೇರ್ನ ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಇದೇ ಸ್ಕ್ವೇರ್ ಬಂದುಬಿಟ್ಟು ಇಲ್ಲಿ ರಿಪೀಟ್ ಆಗ್ತಿದೆ ಅಲ್ವಾ. ಈ ಕಡೆನೂ ಇದು ರಿಪೀಟ್ ಆಗ್ತಿದೆ, ಈ ಕಾರ್ನರ್ಗೆ ಬಂದರೆ ಇದು ರಿಪೀಟ್ ಆಗ್ತಿದೆ. ಇದು ನಾನು 1 ಡೈಮೆನ್ಷನಲ್ಲಿ ಹೇಳ್ತಾ ಇರೋದು. ಈ ಥರ ಒಂದು ನಾವು ಕ್ಯೂಬ್ನ ತೊಗೊಂಡು ಇದು ಒಂದು ಕಡೆ ಡೈಮೆನ್ಷನ್ ಅಷ್ಟೇ ನಾನು ಬರೆದಿರೋದು ಈ ರೀತಿ. ಓಕೆ, ಇಫ್ ಯು ಅಬ್ಸರ್ವ್ ದಿಸ್ ಸೈಡ್ ಆಲ್ಸೋ ಸೇಮ್ ಪ್ಯಾಟ್ರನ್ ಈ ಕಡೆ ಸಹ ರಿಪೀಟ್ ಆಗಿರುತ್ತೆ. ಸೊ 3 ಡೈಮೆನ್ಷನಲ್ಲೂ ಸಹ ಇದು ನಮಗೆ ಈ ಪ್ಯಾಟ್ರನ್ ಏನಿರುತ್ತೆ ಇದು ಸೇಮ್ ಅರೇಂಜ್ಮೆಂಟ್ ಇರುತ್ತೆ. ಓಕೆ, ಅಂದರೆ ದಿಸ್ ಹ್ಯಾಸ್ ರೆಗ್ಯುಲರ್ ಅರೇಂಜ್ಮೆಂಟ್ ಆರ್ ದಿಸ್ ಆ್ಯಸ್ ಆರ್ಡರ್ಡ್ ಅರೇಂಜ್ಮೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಒಂದು ಸಾಲಿಡ್ಸ್ನಲ್ಲಿ ಇದೇನೋ ಆಟಮ್ ಮಾಲಿಕ್ಯೂಲ್ಸ್ ಅಯಾನ್ಸ್ ಇರುತ್ತೆ, ಆ ಆಟಮ್ ಮಾಲಿಕ್ಯೂಲ್ಸ್ ಅಯಾನ್ಸ್ಗಳು ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂತಲೇ ನಾನು ಇನ್ಮೇಲೆ ಕರಿತೀನಿ. ಓಕೆ, ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಒಂದು ರೆಗ್ಯುಲರ್ ಪ್ಯಾಟ್ರನಲ್ಲಿ ಇದು ಅರೇಂಜ್ ಆಗಿರುತ್ತೆ. ಓಕೆ, ಎಲ್ಲಿ? ಕ್ರಿಸ್ಟಲೈನ್ ಸಾಲಿಡ್ಸ್ನಲ್ಲಿ. ಓಕೆ, ಇದು ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಅಮಾರ್ಫಸ್ ಸಾಲಿಡ್. ಅಮಾರ್ಫಸ್ ಸಾಲಿಡ್ನಲ್ಲಿ ಏನಾಗುತ್ತೆ? ಗ್ರೀಕ್ ವರ್ಡ್ನಲ್ಲಿ ಅಮಾರ್ಫಸ್ ಅಂದ್ರೇ ಏನಂತ ಅರ್ಥ ಗೊತ್ತಾ? ನೋ ಫಾರ್ಮ್. ಅಂದರೆ ಇದಕ್ಕೊಂದು ಫಾರ್ಮೇ ಇರಲ್ಲ. ಅಂದರೆ ಇಲ್ಲಿ ನಮಗೆ ಒಂದು ಅರೇಂಜ್ಮೆಂಟ್ ಇದೇ ರೀತಿ ಅಂತ ಇರೋದೇ ಇಲ್ಲ ಇಲ್ಲಿ ಅಮಾರ್ಫಸ್ ಸಾಲಿಡ್ನಲ್ಲಿ. ಓಕೆ, ಅಂದರೆ ನೋ ಫಾರ್ಮ್ ಅಂದರೆ ಹೇಗಿರುತ್ತೆ? ಇಲ್ಲಿ ನಮಗೆ ಇರ್ರೆಗ್ಯುಲರ್ ಅರೇಂಜ್ಮೆಂಟ್ ಇರುತ್ತೆ. ಓಕೆ, ಈ ರೀತಿ. ಓಕೆ, ಫಾರ್ ಎಕ್ಸಾಂಪಲ್ ಈ ರೀತಿ ಇರ್ರೆಗ್ಯುಲರ್ ಅರೇಂಜ್ಮೆಂಟ್. ಈ ರೀತಿ ನಮಗೆ ಒಂದು ರೆಗ್ಯುಲರ್ ಅರೇಂಜ್ಮೆಂಟೇ ಇರಲ್ಲ ಒಂದು ಸಾಲಿಡ್ನಲ್ಲಿ ಇದೇ ರೀತಿ ಅಂತ ಹೇಳೋದಕ್ಕಾಗಲ್ಲ. ಓಕೆ, ಇಲ್ಲಿ ನಿಮಗೆ ಇದು ರೆಗ್ಯುಲರ್ ಅರೇಂಜ್ಮೆಂಟ್ ಅಂತ ಕಾಣ್ತಿದೆಯಾ? ಇಲ್ಲ ಅಲ್ವಾ. ಇಲ್ಲಿ ನಮಗೆ ಇದು ಈ 4 ಬಂದುಬಿಟ್ಟು ಏನೋ ಸ್ವಲ್ಪ ರೆಗ್ಯುಲರ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಒಂದಾದ ಪಕ್ಕ ಒಂದು ಅಂತ. ಬಟ್ ಇದು ನಮಗೆ ತುಂಬ ದೂರ ತನಕ ಇರಲ್ಲ, ಎಲ್ಲೋ 1, 2 ಬರುತ್ತೆ ಅಷ್ಟೇ. ಬಟ್ ಇದು ನಮ್ಗೆ ಏನಂತ ಕಾಣುತ್ತೆ? ಈಗ ಇರ್ರೆಗ್ಯುಲರ್ ಅಂತ ಕಾಣುತ್ತೆ. ಒಂದು ವೇಳೆ ಈಗ ನೀವು ಈ ಥರ ಇಲ್ಲಿ ಮಾಡ್ದಂಗೆ ಇದನ್ನು ಇಫ್ ಯು ಕಂಬೈನ್ ಅಂದರೆ ಯು ವಿಲ್ ಗೆಟ್ ಲೈಕ್ ದಿಸ್. ಇಲ್ಲಿ ಯು ವಿಲ್ ಗೆಟ್ ಲೈಕ್ ದಿಸ್. ಇಲ್ಲಿ ಯು ವಿಲ್ ಗೆಟ್ ಲೈಕ್ ದಿಸ್. ಇಲ್ಲಿ ನಿಮಗೆ ರೆಗ್ಯುಲರ್ ಪ್ಯಾಟ್ರನ್ ಇರಲ್ಲ ಅಲ್ವಾ. ನಿಮಗಿಲ್ಲಿ ರೆಗ್ಯುಲರ್ ಪ್ಯಾಟ್ರನ್ ಇರಲ್ಲ, ಅಂದರೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಪ್ಯಾಟ್ರನ್ ಇರುತ್ತೆ. ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? ಸೊ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಆಲ್ವೇಸ್ ಅರೇಂಜ್ಡ್ ಇನ್ ಎ ರೆಗ್ಯುಲರ್ ಪ್ಯಾಟ್ರನ್. ಓಕೆ, ಬಟ್ ಅಮಾರ್ಫಸ್ ಸಾಲಿಡ್ಸ್ ಆರ್ ಅರೇಂಜ್ಡ್ ಇನ್ ಇರ್ರೆಗ್ಯುಲರ್ ಪ್ಯಾಟ್ರನ್. ಯು ಶುಡ್ ರಿಮೆಂಬರ್ ದಟ್ ಒನ್. ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದ್ರೇ ಅಲ್ಲಿ ನಮಗೆ ರೆಗ್ಯುಲರ್ ಪ್ಯಾಟ್ರನ್ ಇರುತ್ತೆ. ಓಕೆ, ಈ ಪ್ಯಾಟ್ರನ್ ಇದೇ ರೀತಿ ಅಂತ ಅಂದರೆ ಇಲ್ಲಿ ಸ್ಕ್ವೇರ್ ಹೇಳಿದ್ದೀನಲ್ವಾ, ಸ್ಕ್ವೇರ್ ಅಂತ ಅಲ್ವಾ, ಇದು ತುಂಬ ಬೇರೆ ಬೇರೆ ಪ್ಯಾಟ್ರನ್ ಇರ್ಬೋದು. ಓಕೆ, ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ರೈಟ್, ಈ ರೀತಿ ಕೊಟ್ಟಿದ್ದಾರೆ ಪ್ಯಾಟ್ರನ್ನ. ನಿಮಗೆ ಈ ಪ್ಯಾಟ್ರನ್ ಬಂದುಬಿಟ್ಟು ಚೇಂಜ್ ಆಗ್ಬೋದು, ಬಟ್ ಆ ಪ್ಯಾಟ್ರನ್ ಬಂದುಬಿಟ್ಟು ಥ್ರೋಟ್ ಆ ಕ್ರಿಸ್ಟಲ್ ಬಂದುಬಿಟ್ಟು ಸೇಮ್ ಇರುತ್ತೆ. ಓಕೆ, ದಟ್ ಈಸ್ ಕ್ರಿಸ್ಟಲೈನ್ ಸಾಲಿಡ್. ಆ್ಯಂಡ್ ಇರ್ರೆಗ್ಯುಲರ್ ಇದೆ ಅದು ಬಂದುಬಿಟ್ಟು ಅಮಾರ್ಫಸ್ ಸಾಲಿಡ್. ಸೆಕೆಂಡ್ ಪಾಯಿಂಟ್, ಹಿಯರ್ ಕ್ರಿಸ್ಟಲ್ ಹ್ಯಾಸ್ ಲಾಂಗ್ ರೇಂಜ್ ಆರ್ಡರ್. ಇನ್ ಅಮಾರ್ಫಸ್ ಸಾಲಿಡ್ ಇಟ್ ಹ್ಯಾಸ್ ಶಾರ್ಟ್ ರೇಂಜ್ ಆರ್ಡರ್. ಅಂದರೆ ನಮಗೇನಂದರೆ ಈ ಆರ್ಡರ್ ಏನಿರುತ್ತೆ, ಇಲ್ಲಿ ನಾವು ಇದನ್ನು ಸ್ಕ್ವೇರ್ ಅಂತ ಇಲ್ಲಿ ಪ್ಯಾಟ್ರನ್ ಈ ಥರ ಮಾಡಿದ್ದೀವಲ್ವ, ಸ್ಕ್ವೇರ್ ಇರುತ್ತೆ ಅಂತ ಈ ಸಾಲಿಡ್ನಲ್ಲಿ. ಇದು ಚೇಂಜ್ ಆಗ್ಬೋದು ಸಾಲಿಡ್ ಟು ಸಾಲಿಡ್. ಈ ಪ್ಯಾಟ್ರನ್ ಬಂದುಬಿಟ್ಟು ನೀವು ಎಷ್ಟೇ ದೂರ ಹೋದ್ರೂ ಇದೇ ಪ್ಯಾಟ್ರನ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಲಾಂಗ್ ರೇಂಜ್ ಆರ್ಡರ್. ಅಂದರೆ ಈ ರೇಂಜ್ ಬಂದುಬಿಟ್ಟು ಎಷ್ಟೇ ದೂರ ಹೋದರೂ ಈ ಥ್ರೋಟ್ ಕ್ರಿಸ್ಟಲೈನ್ ಸಾಲಿಡ್ ಬಂದುಬಿಟ್ಟು ಇದು ಸೇಮ್ ಇರುತ್ತೆ. ಓಕೆ, ಈ ರೀತಿ ಬಂದ್ರೂ ಲಾಂಗ್ ಎಷ್ಟೇ ನೀವು ಹೋದ್ರೂ ನಿಮಗೆ ಸೇಮ್ ಪ್ಯಾಟ್ರನ್ನೇ ಇರುತ್ತೆ. ಓಕೆ, ಬಟ್ ಇನ್ ಅಮಾರ್ಫಸ್ ಸಾಲಿಡ್ ಏನಾಗುತ್ತೆ, ಇದು ನಮಗೆ ಈ ಥರ ಇಲ್ಲಿ ರಿಪೀಟ್ ಆಗಿಲ್ಲ ಅಲ್ವಾ. ರಿಪೀಟ್ ಆದರೂ ಸಹ ಫಾರ್ ಎಕ್ಸಾಂಪಲ್ ಏನೋ ಒಂದು ರಿಪೀಟ್ ಆಗಿದೆ ಅಂದ್ಕೊಳ್ಳಿ. ಸೊ ಈ ಪ್ಯಾಟ್ರನ್ ಅಗೇನ್ ಇರಲ್ಲ, ಅಂದರೆ ಇದು ತುಂಬ ಕಡಿಮೆ, ಅದೇ 1-2 ಎಲ್ಲೋ ಬರುತ್ತೆ ಪ್ಯಾಟ್ರನ್, ಮತ್ತೆ ಇದು ಬರಲ್ಲ, ಡಿಸ್ಕಂಟಿನ್ಯೂ ಆಗಿಬಿಡುತ್ತೆ. ಅಂದರೆ ಶಾರ್ಟ್ ರೇಂಜಲ್ಲಿ ಇರುತ್ತೆ ಅಷ್ಟೇ. ಬಟ್ ಇದು ಲಾಂಗ್ ರೇಂಜಲ್ಲಿ ಇರುತ್ತೆ. ಅಂದರೆ ನೀವು 3 ಡೈಮೆನ್ಷನಲ್ ಕನ್ಸಿಡರ್ ಮಾಡಿ, 3 ಡೈಮೆನ್ಷನಲ್ ಕನ್ಸಿಡರ್ ಮಾಡಿದ್ರೂ ಇದು ಥ್ರೋಟ್ ಹೀಗೆ ಇರುತ್ತೆ. ಬಟ್ ಹಿಯರ್ ಇದು ನಿಮಗೆ ಶಾರ್ಟ್ ರೇಂಜ್. ಇದು ಸ್ವಲ್ಪ ಏನಾದ್ರೂ ರಿಪೀಟ್ ಆದ್ರೂ ನೆಕ್ಸ್ಟ್ ಆಗಲೇ ಡಿಸ್ಕಂಟಿನ್ಯೂ ಆಗಿಬಿಟ್ಟು ಬೇರೆ ಪ್ಯಾಟ್ರನ್ ತೋರಿಸುತ್ತೆ. ಓಕೆ, ಇಲ್ಲಿ ಡೆಫಿನೆಟ್ ನಮಗೆ ಇದೇ ಪ್ಯಾಟ್ರನ್ ಅಂತ ಇರೋದೇ ಇಲ್ಲ. ಓಕೆ, ಸಮ್ಟೈಮ್ಸ್ ವಿ ಕಾನ್ ಪ್ರಿಡಿಕ್ಟ್ ಅ ಪ್ಯಾಟ್ರನ್. ಓಕೆ, ಏನೋ ಸ್ಕ್ವೇರ್ ಬರ್ಬೋದು, ಟ್ರಯಾಂಗಲ್ ಬರ್ಬೋದು, ಕೆಲವೊಂದು ಸಲ ಏನೋ ಈ ಥರ ಬಂದುಬಿಟ್ಟಿರುತ್ತೆ. ಓಕೆ, ಆಟಮ್ಗಳ ಮಧ್ಯೆ ವಿ ಕಾಂಟ್ ಪ್ರಿಡಿಕ್ಟ್ ಯಾವ ಶೇಪ್ ಅದು ಅಂತ. ಓಕೆ, ಸೊ ಇಲ್ಲಿ ನಮಗೆ ಶಾರ್ಟ್ ರೇಂಜ್ ಇರುತ್ತೆ, ಇಲ್ಲಿ ನಮಗೆ ಲಾಂಗ್ ರೇಂಜ್ ಆರ್ಡರ್ ಇರುತ್ತೆ. ನಾವು ಕ್ರಿಸ್ಟಲೈನ್ ಸಾಲಿಡ್ಸ್ಗೆ ಹಾಗೆ ಅಮಾರ್ಫಸ್ ಸಾಲಿಡ್ಸ್ಗೆ ಎಕ್ಸಾಂಪಲ್ಸ್ ನೋಡೋದಾದರೆ, ಕ್ರಿಸ್ಟಲೈನ್ ಸಾಲಿಡ್ಸ್ಗೆ ಬಂದುಬಿಟ್ಟು ಸೋಡಿಯಂ ಕ್ಲೋರೈಡ್, ಕ್ವಾರ್ಟ್ಸ್ ಬಂದುಬಿಟ್ಟು ಬೆಸ್ಟ್ ಎಕ್ಸಾಂಪಲ್ಸ್. ಓಕೆ, ಹಾಗೆ ಅಮಾರ್ಫಸ್ ಸಾಲಿಡ್ಸ್ಗೆ ನೋಡೋದಾದರೆ ಗ್ಲಾಸ್, ರಬ್ಬರ್, ಪ್ಲಾಸ್ಟಿಕ್ ಬಂದುಬಿಟ್ಟು ದೇ ಆರ್ ಎಕ್ಸಾಂಪಲ್ಸ್ ಫಾರ್ ಅಮಾರ್ಫಸ್ ಸಾಲಿಡ್. ಇನ್ನು ನಮಗೆ ನೆಕ್ಸ್ಟ್ ಡಿಫ್ರೆನ್ಸಲ್ಲಿ ನಾವು ಏನು ಹೇಳ್ಬೋದು ಅಂದರೆ, ನಮಗೆ ಕ್ರಿಸ್ಟಲೈನ್ ಸಾಲಿಡ್ಸ್ಗೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಓಕೆ, ಅದೇ ಅಮಾರ್ಫಸ್ ಸಾಲಿಡ್ಸ್ಗೆ ಬಂದುಬಿಟ್ಟು ರೇಂಜ್ಡ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಓಕೆ, ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಏನು, ರೇಂಜ್ಡ್ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಏನು ಈಗ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು NaCl ಎಕ್ಸಾಂಪಲ್ ಕೊಟ್ಟಿದ್ದೀವಲ್ವಾ, ಕ್ರಿಸ್ಟಲೈನ್ ಸಾಲಿಡ್ಗೆ NaCl ಅಂತ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ನಾವು NaClನ ತೊಗೊಂಡು
ಓಕೆ, ಅದನ್ನ ಮೆಲ್ಟ್ ಮಾಡಿದ್ರೆ, ಓಕೆ, ಸಿ ವಿ ಆರ್ ಟಾಕಿಂಗ್ ಅಬೌಟ್ ಮೆಲ್ಟಿಂಗ್ ಪಾಯಿಂಟ್ ಹಿಯರ್. ಓಕೆ, ಇಫ್ ಯು ಟೇಕ್ NaCl, ಇಫ್ ಯು ಮೆಲ್ಟ್ ದ NaCl ಅಂತ ಅಂದರೆ ಅದು ನಮಗೆ 801 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದು ನಮಗೆ ಮೆಲ್ಟ್ ಆಗುತ್ತೆ. ಅಂದರೆ ಇದು ನಮಗೆ ಸಾಲಿಡ್ಡಿಂದ ಲಿಕ್ವಿಡ್ ಆಗುತ್ತೆ ಅಟ್ ದಿಸ್ ಟೆಂಪರೇಚರ್. ಓಕೆ, ಈ ಟೆಂಪ್ರೇಚರ್ಗೆ ಅದು ಸಾಲಿಡಿಂದ ಲಿಕ್ವಿಡ್ ಆಗೇ ಆಗುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಸೊ ಇದು ಈ ಅಟ್ ಪರ್ಟಿಕ್ಯುಲರ್ ಒಂದು ಟೆಂಪ್ರೇಚರಲ್ಲಿ ಇದು ನಮಗೆ ಮೆಲ್ಟ್ ಆಗಿಬಿಡುತ್ತೆ. ಓಕೆ, ಬಟ್ ಅಮಾರ್ಫಸ್ ಸಾಲಿಡ್ ಏನಾಗುತ್ತೆ, ರೇಂಜ್ಡ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಗ್ಲಾಸ್ ತೊಗೊಂಡ್ರೆ, ಗ್ಲಾಸ್ ಎಕ್ಸಾಂಪಲ್ ತೊಗೊಂಡಿದ್ದೀವಲ್ಲ, ಗ್ಲಾಸ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಹಿಯರ್ ಇದನ್ನು ನಾವು ಮೆಲ್ಟಿಂಗ್ ಪಾಯಿಂಟ್ ನೋಡಿದಾಗ ಏನಾಗುತ್ತೆ 1400 to 1600 ಡಿಗ್ರಿ ಸೆಲ್ಸಿಯಸ್ ಇದು ನಮಗೆ ರೇಂಜ್ ಇರುತ್ತೆ. ಅಂದರೆ ಸಿ ಹಿಯರ್ ಇಲ್ಲಿ ನಮಗೆ 801ಗೆ ಇದು ಮೆಲ್ಟ್ ಆಗಿಬಿಡುತ್ತೆ ಸಾಲಿಡಿಂದ ಲಿಕ್ವಿಡ್ಗೆ. ಇಫ್ ಯು ಟೇಕ್ ಗ್ಲಾಸ್ ಅಂದರೆ ಇದು 1400ಇಂದ ಸ್ಟಾರ್ಟ್ ಆದರೆ ನಮಗೆ 1600ವರೆಗೂ ಇದು ನಮಗೆ ಮೆಲ್ಟ್ ಆಗೋದಿಲ್ಲ. ಅಂದರೆ ಈ ರೇಂಜಲ್ಲಿ ಇದು ಫುಲ್ ಮೆಲ್ಟ್ ಆಗುತ್ತೆ. ಅಂದರೆ ಇಲ್ಲಿ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಇಲ್ಲಿ ನಮಗೆ ಕಂಪ್ಲೀಟಾಗಿ ಮೆಲ್ಟ್ ಆಗುತ್ತೆ. ಓಕೆ, ಸೊ ನಮಗೆ ಇದು ನಮಗೆ ಎಷ್ಟು ರೇಂಜ್ ಇದೆ ನೋಡಿ, ಸಿ ಇಲ್ಲಿ ನಮಗೆ ಎಷ್ಟು ಡಿಫ್ರೆನ್ಸ್ ಬರ್ತಿದೆ ಅಲ್ವಾ, ಇಲ್ಲಿಂದ ಇಲ್ಲಿವರೆಗೂ ಅದು ನಮಗೆ ಮೆಲ್ಟ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ನೀವು ಶೇಪ್ಸ್ ನೋಡಿರ್ಬೋದು ಅಲ್ವಾ, ಗ್ಲಾಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಏನು ಮಾಡ್ತಾರೆ ಅಂದರೆ ಈ ರೀತಿ ಇಲ್ಲಿ ನಮಗೆ ವೈಡ್ ರೇಂಜ್ ಇರುತ್ತೆ. ಅಂದರೆ ಇದು ಒಂದೇ ಟೆಂಪ್ರೇಚರ್ ಇದು ನಮಗೆ ಮೆಲ್ಟ್ ಆಗೋಲ್ಲ. ಅದಕ್ಕೇನು ಮಾಡ್ತಾರೆ, ಈ ರೀತಿ ಇಷ್ಟು ರೇಂಜ್ ಇರುತ್ತಲ್ವ, ಈ ರೀತಿ ಇದು ಮೆಲ್ಟ್ ಆಗುವಾಗ ಯಾವಾಗ ಇದು ಸಾಲಿಡ್ಗಿಂತ ಲಿಕ್ವಿಡ್ಗೆ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ಮಧ್ಯ ಟೆಂಪ್ರೇಚರಲ್ಲಿ ಅವರು ಏನು ಮಾಡ್ತಾರೆ, ಇದನ್ನು ಮೋಲ್ಡ್ ಮಾಡ್ತಾರೆ. ಅಂದರೆ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಈ ವಸ್ತುಗಳನ್ನು ನಮಗೆ ಅವರು ತಯಾರು ಮಾಡ್ತಾರೆ. ಓಕೆ, ಹಿಯರ್ ವಿ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್, ಹಿಯರ್ ವಿ ಹ್ಯಾವ್ ರೇಂಜ್ಡ್ ಮೆಲ್ಟಿಂಗ್ ಪಾಯಿಂಟ್. ಇದು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಪಾಯಿಂಟ್, crystalline solids have definite enthalpy of fusion, but amorphous solids does not have definite enthalpy of fusion. ಅಂದರೆ ಸಿ ಹಿಯರ್ ನಮಗೆ ಅಟ್ ದಿಸ್ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಇದು ನಮಗೆ ಮೆಲ್ಟ್ ಆಗ್ತಿದೆ ಅಂತ ಹೇಳ್ತಿದ್ದೀವಿ ಅಲ್ವಾ. ಅಂದರೆ ಈ ಟೆಂಪರೇಚರಲ್ಲಿ ಸಾಲಿಡಿಂದ ಲಿಕ್ವಿಡ್ ಆಗ್ತಿದೆ. ಇಲ್ಲಿ ಈ ಟೆಂಪ್ರೇಚರಲ್ಲಿ ಇದು ಸಾಲಿಡಿಂದ ಲಿಕ್ವಿಡ್ಗೆ ಕನ್ವರ್ಟ್ ಆಗ್ತಿದೆ. ಓಕೆ, ಇಲ್ಲಿ ಎಂಥಾಲ್ಪಿ ಆಫ್ ಫ್ಯೂಷನ್ ಅಂದರೆ ಏನು ಅಂದರೆ ಒಂದು ಸಾಲಿಡಿಂದ ಲಿಕ್ವಿಡ್ಗೆ ನಾವು ಕನ್ವರ್ಟ್ ಮಾಡುವಾಗ ನಮಗೆಷ್ಟು ಎನರ್ಜಿ ಬೇಕು, ಎನರ್ಜಿ ರಿಕ್ವೈರ್ಡ್ ಟು ಕನ್ವರ್ಟ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್, ಆ ಎನರ್ಜಿ ಏನಿರುತ್ತೆ ಅದನ್ನು ಬಂದುಬಿಟ್ಟು ನಾವು ಎಂಥಾಲ್ಪಿ ಆಫ್ ಫ್ಯೂಷನ್ ಅಂತ ಕರಿತೀವಿ. ಆ ಎನರ್ಜಿ ಬಂದುಬಿಟ್ಟು ಇಲ್ಲೇನಾಗಿರುತ್ತೆ ಅಂದರೆ ಡೆಫಿನೆಟ್ ಇರುತ್ತೆ. ಅಂದರೆ ನಮಗೆ ಇಷ್ಟೇ ಎನರ್ಜಿ ಬೇಕು ಅಂತ ಇರುತ್ತೆ. ಏನಕ್ಕಂದರೆ ಸಿ ಈ ಟೆಂಪ್ರೇಚರ್ಗೆ ಇದೇನಾಗ್ಬಿಡುತ್ತೆ, ಎಲ್ಲ ಮೆಲ್ಟ್ ಆಗಿಬಿಡುತ್ತೆ ಅಲ್ವಾ. ಸೊ ಹಿಯರ್ ವಿ ನೀಡ್ ಸಮ್ ಪರ್ಟಿಕ್ಯುಲರ್ ಎನರ್ಜಿ, ಇಷ್ಟೇ ಎನರ್ಜಿ ಬೇಕಂತ. ಬಟ್ ಹಿಯರ್ ಏನಾಗುತ್ತೆ, ಇಲ್ಲಿ ನಮಗೆ ಈ ಬಾಂಡ್ಗಳು ಈ ಟೆಂಪ್ರೇಚರಿಂದ ಈ ಟೆಂಪ್ರೇಚರ್ಗೆ ಬ್ರೇಕ್ ಆಗ್ತಿರುತ್ತೆ. ಓಕೆ, ವಿ ನೀಡ್ ನಮಗೆ ಇಲ್ಲಿ ಪರ್ಟಿಕ್ಯುಲರ್ ಇಷ್ಟೇ ಎನರ್ಜಿ ಬೇಕು ಅಂತ ಹೇಳಲ್ಲ, ನಮಗೆ ಇಲ್ಲಿ ಎನರ್ಜಿ ಬಂದುಬಿಟ್ಟು ಅದು ಸಹ ಇಷ್ಟರಿಂದ ಇಷ್ಟು ಅಂತ ಇಲ್ಲಿ ನಮಗೆ ರೇಂಜ್ ಇರುತ್ತೆ. ಓಕೆ, ಸೊ ಅಮಾರ್ಫಸ್ ಸಾಲಿಡ್ಸ್ ಡಸ್ ನಾಟ್ ಹ್ಯಾವ್ ಡೆಫಿನೆಟ್ ಎಂಥಾಲ್ಪಿ ಆಫ್ ಫ್ಯೂಷನ್. ನೆಕ್ಸ್ಟ್, crystalline solids are true solids, but amorphous solids are pseudo solids or supercooled. ಇದೇ ಮೇನ್ ಇಂಪಾರ್ಟೆಂಟ್. ಕ್ರಿಸ್ಟಲೈನ್ ಸಾಲಿಡ್ಸ್ನ ನಾವು ಏನಂತ ಕರಿತೀವಿ ಅಂದರೆ ವಿ ಆರ್ ಕಾಲಿಂಗ್ ದೆಮ್ ಆಸ್ ಟ್ರೂ ಸಾಲಿಡ್ಸ್. ಅಂದರೆ ಇವು ನಮಗೆ ನಿಜವಾದ ಸಾಲಿಡ್ಸ್ಗಳು ಯಾವುದಂದರೆ ಕ್ರಿಸ್ಟಲೈನ್ ಸಾಲಿಡ್ಸ್ಗಳೇ. ಓಕೆ, ಬಟ್ ಅಮಾರ್ಫಸ್ ಸಾಲಿಡ್ಸ್ಗಳನ್ನು ನಾವು ಸೂಡೋ ಸಾಲಿಡ್ಸ್. ಸೂಡೋ ಅಂದರೆ ಏನು, ಇಟ್ ಇಸ್ ಸಮಥಿಂಗ್ ಫೇಕ್, ನಿಜವಾದಲ್ಲ ಅಲ್ವಾ. ಸೂಡೋ ಅಂದರೆ ಸಮ್ ಮಾಸ್ಕ್, ಬೇರೆ ಮಾಸ್ಕ್ ಹಾಕ್ಕೊಂಡಿರೋದು, ಸಾಲಿಡ್ ಥರ ಮಾಸ್ಕ್ ಹಾಕ್ಕೊಂಡಿರೋದು ಅಂತ ಅನ್ಕೋಬೋದು. ಓಕೆ, ದೇ ಆರ್ ಫೇಕ್ ಸಾಲಿಡ್ಸ್, ಸೂಡೋ ಸಾಲಿಡ್ಸ್ ಅಂದರೆ. ಸೊ ಅದನ್ನು ನಾವು ಸೂಡೋ ಸಾಲಿಡ್ಸ್ ಅಂತ ಕರಿತೀವಿ. ಏನಕ್ಕೆ ನಾವು ಕ್ರಿಸ್ಟಲೈನ್ ಸಾಲಿಡ್ಸ್ಗಳನ್ನು ಟ್ರೂ ಸಾಲಿಡ್ಸ್ ಅಂತ ಕರಿತೀವಿ, ಅಮಾರ್ಫಸ್ ಸಾಲಿಡ್ಗಳನ್ನು ಸೂಡೋ ಸಾಲಿಡ್ಸ್ ಅಂತ ಕರಿತೀವಿ ಅಂದರೆ ಏನಕ್ಕೆ ಅಂದರೆ, ಸಿ ಹಿಯರ್ ಇಫ್ ಯು ಕನ್ಸಿಡರ್ NaCl, ಇದು ನಮಗೆ ಕ್ರಿಸ್ಟಲೈನ್ ಸಾಲಿಡ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ಅಲ್ವಾ. ಇಫ್ ಯು ಕನ್ಸಿಡರ್ ಗ್ಲಾಸ್ ಅಮಾರ್ಫಸ್ ಸಾಲಿಡ್ನಲ್ಲಿ, ಓಕೆ, ಇಫ್ ಯು ಕೀಪ್ NaCl, ನೀವು ಎಷ್ಟಾದರೂ ವರ್ಷ NaCl ಇಟ್ಟರೂ ಅದು ನಮಗೆ ಇದೇ ಥರನೇ ಇರುತ್ತೆ. ಓಕೆ, ಇಫ್ ಯು ನಾಟ್ ಡಿಸ್ಟರ್ಬ್ ದಿಸ್ NaCl ಅಂದರೆ ಇದು ನಮಗೆ ಇದೇ ಥರ ಇರುತ್ತೆ NaCl. ಓಕೆ, ಇದ್ರ ಒಳಗಡೆ ಇರೋ ಪಾರ್ಟಿಕಲ್ಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಓಕೆ, ಇದು ನಮಗೆ ಇದೇ ಥರ ಇರುತ್ತೆ. ಬಟ್ ವಾಟ್ ದೇ ಅಬ್ಸರ್ವ್ಡ್ ಇನ್ ಅಮಾರ್ಫಸ್ ಸಾಲಿಡ್ಸ್ ಈಸ್ ಲೈಕ್ ಏನು ಮಾಡಿದ್ರು ಅಂದರೆ ಏಷಂಟ್, ಅಂದರೆ ಹಿಂದಿನ ಕಾಲದ ವಿಂಡೋಸ್ ಅಂದರೆ ಕಿಟಕಿಗಳೇನಿರುತ್ತೆ, ಈ ಕಿಟಕಿಗಳನ್ನು ಅವರು ಅಬ್ಸರ್ವ್ ಮಾಡಿದಾಗ ಇದರಲ್ಲಿರೋ ಗ್ಲಾಸಿಂದ ಇದು ಈ ಥರ ಇರುತ್ತಲ್ವಾ, ಗ್ಲಾಸ್ ಕಿಟಕಿನಲ್ಲಿ ಈ ಥರ, ಈ ಕಿಟಕಿನಲ್ಲಿ ಏನಾಯಿತು ಅಂತ ಅಂದರೆ ಈ ವಿಂಡೋನಲ್ಲಿ ಸಾಲಿಡ್ಸ್ ಬಂದುಬಿಟ್ಟು ಇಲ್ಲಿ ನಮಗೆ ಥಿಕ್ನೆಸ್ ಸ್ಟಾರ್ಟ್ ಆಯಿತು. ಅಂದರೆ ಈ ಥರ, ಅಂದರೆ ಇದನ್ನು ನಾವು ಈ ರೀತಿ ನೋಡಿದಾಗ, ಸೈಡಿಂದ ನೋಡಿದಾಗ ಹೇಗಾಯಿತು ಅಂದರೆ ಈ ಥರ
ಓಕೆ ಈ ಥರ ಅಂದರೆ ಕೆಳಭಾಗದಲ್ಲಿ ಏನಾಯಿತು, ಕೆಳಭಾಗಕ್ಕೆ ನಮಗೆ ಅಕ್ಯುಮುಲೇಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಯಾವುದು ಅಕ್ಯುಮುಲೇಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು? ಇದರಲ್ಲಿರೋ ಪಾರ್ಟಿಕಲ್ಸೇ ನಮಗೆ ವರ್ಷ ಕಳೆದಂತೆಲ್ಲ, ಅಂದರೆ ತುಂಬ ವರ್ಷಗಳು ಕಳೆದಂತೆಲ್ಲ ಏನಾಗುತ್ತೆ, ಅದು ಕೆಳಗಡೆ ಡೆಪಾಸಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಕೆಳಗಡೆ ನಮಗೆ ಈ ಥರ ಸ್ವೆಲ್ ಆಗಿರುತ್ತೆ. ಓಕೆ, ನೀವು ತುಂಬ ಓಲ್ಡ್ ಗ್ಲಾಸಸ್ನ ನೋಡಿದ್ರೆ ಅಲ್ಲಿ ನಮಗೆ ಇದು ಸ್ವೆಲ್ ಆಗಿರುತ್ತೆ ಕೆಳಭಾಗದಲ್ಲಿ. ಅದು ಏನಕ್ಕಂದರೆ ಈ ಪಾರ್ಟಿಕಲ್ಸ್ ಏನಾಗಿರುತ್ತೆ, ಕೆಳಗಡೆ ಮೂವ್ಮೆಂಟ್ ಆಗಿರುತ್ತೆ. ಓಕೆ, ಬಟ್ ನಮಗೆ ಸಾಲಿಡ್ಸ್ ಅಂದರೆ ಏನು? ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಿರುತ್ತೆ, ಇದರೊಳಗಡೆ ಇರೋ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್, ಆಟಮ್, ಮಾಲಿಕ್ಯೂಲ್ಸ್, ಅಯಾನ್ಸ್ ಬಂದುಬಿಟ್ಟು ದೇ ಹ್ಯಾವ್ ಫಿಕ್ಸ್ಡ್ ಪೊಸಿಷನ್ ಅಲ್ವಾ. ಫಿಕ್ಸ್ಡ್ ಪೊಸಿಷನಲ್ಲಿ ಅಲ್ಲೇ ಇರಬೇಕು, ಅವು ನಮಗೆ ಮೂವ್ಮೆಂಟ್ ಇರೋದಿಲ್ಲ ಎಲ್ಲಿ, ಸಾಲಿಡ್ಸ್ನಲ್ಲಿ. ಬಟ್ ಹಿಯರ್ ಏನಾಗ್ತಿದೆ, ಸ್ವಲ್ಪ ವರ್ಷ ಕಳೆದಂತೆಲ್ಲ ನಮಗೆ ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಾಗ್ತಿದೆ, ಕೆಳಗಡೆ ಬರ್ತಿದೆ. ಓಕೆ, ಕೆಳಗಡೆ ಏನಕ್ಕೆ ಬರ್ತಿದೆ ಅಂದರೆ ಅದು ನಮಗೆ ಅಲ್ಲಿ ಮೂವ್ಮೆಂಟ್ ಆಗ್ತಿದೆ. ಓಕೆ, ಡ್ಯೂ ಟು ಟೆಂಪರೇಚರ್ ಚೇಂಜಸ್ ಆರ್ ಸಮ್ ಅದರ್ ರೀಸನ್ಸ್ ಅದೇನಾಗ್ತಿದೆ, ನಮಗೆ ಕೆಳಗಡೆ ಬರ್ತಿದೆ. ಅಂದರೆ ಹಿಯರ್ ಅದು ನಮಗೆ ಫಿಕ್ಸ್ಡ್ ಪೊಸಿಷನ್ನಲ್ಲಿ ಇಲ್ಲ, ಎಲ್ಲಿ, ಈ ಗ್ಲಾಸಲ್ಲಿ. ಸೊ ದೀಸ್ ಟೈಪ್ ಆಫ್ ಅಮಾರ್ಫಸ್ ಸಾಲಿಡ್ಸ್ ಆರ್ ಕಾಲ್ಡ್ ಆಸ್ ಸೂಡೋ ಸಾಲಿಡ್ಸ್ ಅಂತ ಕರಿತೀವಿ ನಾವು ಇದನ್ನು. ಓಕೆ, ಅಮಾರ್ಫಸ್ ಸಾಲಿಡ್ಸ್ಗಳನ್ನು ನಾವು ಏನು ಕರಿತೀವಿ ಅಂದರೆ ಸೂಪರ್ ಕೂಲ್ ಲಿಕ್ವಿಡ್ಸ್ ಅಂತ ಕರಿತೀವಿ. ಸೂಪರ್ ಕೂಲ್ ಲಿಕ್ವಿಡ್ಸ್ ಅಂತ ನಾವು ಇವುಗಳನ್ನು ಕರಿತೀವಿ. ಏನಕ್ಕಂದರೆ ಒಂದು ಲಿಕ್ವಿಡ್ನ ತಗೊಂಡು ಕೂಲ್ ಮಾಡಿದಾಗ ಅದು ಹೇಗಿರುತ್ತೆ ಆ ರೀತಿ ಈ ಸಾಲಿಡ್ಸ್ಗಳು ಬಿಹೇವ್ ಮಾಡುತ್ತೆ. ಓಕೆ, ಅಂದರೆ ಒಂದು ನೀವು ಲಿಕ್ವಿಡ್ ತಗೊಂಡು ಯಾವುದಾದ್ರೂ, ಫಾರ್ ಎಕ್ಸಾಂಪಲ್ ವಾಟರ್ ತೊಗೊಳ್ಳಿ. ಓಕೆ, ವಾಟರ್ ತೊಗೊಂಡು ನೀವು ಕೂಲ್ ಮಾಡ್ತೀರಾ, ಅದೇನಾಗುತ್ತೆ ನಿಮಗೆ ನೇಚರಲ್ಲಿ ಇದು ಬಂದುಬಿಟ್ಟು ಲಿಕ್ವಿಡ್ ಆಗಿರುತ್ತೆ. ಬಟ್ ಅದು ನಮ್ಗೆ ಏನಾಗುತ್ತೆ, ಕೂಲ್ ಮಾಡಿದಾಗ, ಟೆಂಪ್ರೇಚರ್ ಡೌನ್ ಮಾಡಿದಾಗ ಇಟ್ ವಿಲ್ ಬಿಕಮ್ ಸಾಲಿಡ್ ಅಲ್ವಾ. ಸೊ ಆ ಥರ ಇದು ನಮಗೆ ಸೂಪರ್ ಕೂಲ್ ಲಿಕ್ವಿಡ್ ಥರ, ಅಂದರೆ ಇದು ಒಂದು ಲಿಕ್ವಿಡೇ, ಅದನ್ನು ನಾವು ಕೂಲ್ ಮಾಡಿದಾಗ ಅದು ನಮಗೆ ಸಾಲಿಡ್ ಬರೋ ಥರ ಇದು ನಮಗೆ ಒಂದು ಸೂಡೋ ಸಾಲಿಡ್ ಆಗಿದೆ ಅಂತ ನಾವು ಅದನ್ನು ಫೈನಲೈಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನಿಜವಾದ ಸಾಲಿಡ್ಸ್ಗಳು ಯಾವುದು, ಕ್ರಿಸ್ಟಲೈನ್ ಸಾಲಿಡ್ಸ್. ನೀವು ಎಷ್ಟೇ ವರ್ಷ ಬಿಟ್ಟರೂ ಅದ್ರ ಒಳಗಡೆ ಇರೋ ಪಾರ್ಟಿಕಲ್ಸ್ ಬಂದುಬಿಟ್ಟು ಅದು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಓಕೆ, ಅದು ನಮಗೆ ಮೂವ್ಮೆಂಟ್ ಆಗೋದಿಲ್ಲ ಎಲ್ಲಿ, ಕ್ರಿಸ್ಟಲೈನ್ ಸಾಲಿಡ್ಸ್ಗಳಲ್ಲಿ. ಬಟ್ ಇನ್ ಅಮಾರ್ಫಸ್ ಸಾಲಿಡ್ಸ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ವಿಲ್ ಮೂವ್ ಆಫ್ಟರ್ ಸಮ್ ಇಯರ್ಸ್. ನೀವು ಒಂದೇ ಪೊಸಿಷನಲ್ಲಿ ಇಟ್ಟರೆ ಅದು ಬಂದುಬಿಟ್ಟು ಈ ಥರ ಡೆಪಾಸಿಟ್ ಆಗುತ್ತೆ ಎಲ್ಲಿ, ಅಮಾರ್ಫಸ್ ಸಾಲಿಡ್ಸ್ನಲ್ಲಿ. ಬೆಸ್ಟ್ ಎಕ್ಸಾಂಪಲ್ ಈಸ್ ಗ್ಲಾಸ್ ವಿಂಡೋ. Crystalline solids are anisotropic in nature, but amorphous solids are isotropic in nature. See, ಈ ಪಾಯಿಂಟಿಗೆ ಬಂದುಬಿಟ್ಟು ತುಂಬ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ. ಓಕೆ, ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ಇಲ್ಲಿ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದರೆ ನಾವು ಏನು ಓದಿರ್ತೀವಿ, ಈ ರೀತಿ ಒಂದೇನೋ ಅರೇಂಜ್ಮೆಂಟ್ ಅಲ್ವಾ, ರೆಗ್ಯುಲರ್ ಅರೇಂಜ್ಮೆಂಟ್ ಪ್ಯಾಟ್ರನ್ ಓದಿರ್ತೀವಿ ಅಲ್ವಾ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ಸಮ್ ರೆಗ್ಯುಲರ್ ಇರೋದ್ರಿಂದ ಇಲ್ಲಿ ಐಸೋಟ್ರೋಪಿಕ್ ಬರೆದುಬಿಡ್ತಾರೆ. ಓಕೆ, ಬಟ್ ಇಲ್ಲಿ ನಮಗೆ ಈ ರೀತಿ ರೆಗ್ಯುಲರ್ ಇರಲ್ಲ ಅಲ್ವಾ, ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ಆ್ಯನೈಸೋಟ್ರೋಪಿಕ್ ಬರೀತಾರೆ. ಓಕೆ, ಬಟ್ ದಿಸ್ ಈಸ್ ರಾಂಗ್. ಕ್ರಿಸ್ಟಲೈನ್ ಸಾಲಿಡ್ಸ್ ಏನಿರುತ್ತೆ ಅದೇ ಆ್ಯನೈಸೋಟ್ರೋಪಿಕ್. ಓಕೆ, ಈ ಅಮಾರ್ಫಸೇ ಬಂದುಬಿಟ್ಟು ಐಸೋಟ್ರೋಪಿಕ್. ಓಕೆ, ಅದು ಏನಕ್ಕೆ ಅಂತ ನಾನೀಗ ಹೇಳ್ತೇನೆ. ಏನಕ್ಕೆ ಕ್ರಿಸ್ಟಲೈನ್ ಸಾಲಿಡ್ ಬಂದುಬಿಟ್ಟು ಆ್ಯನೈಸೋಟ್ರೋಪಿಕ್ ಇರುತ್ತೆ, ಏನಕ್ಕೆ ಅಮಾರ್ಫಸ್ ಸಾಲಿಡ್ ಬಂದುಬಿಟ್ಟು ಐಸೋಟ್ರೋಪಿಕ್ ಇರುತ್ತೆ, ಇದನ್ನು ರೀಸನ್ ಕೊಡಿ ಅಂತ ಸಹ ಕೇಳ್ಬೋದು. ಓಕೆ, ಇದನ್ನ ಆಲ್ರೆಡಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ತುಂಬ ಸಲ. ಪ್ಲೀಸ್ ಕನ್ಫ್ಯೂಸ್ ಆಗಿಬಿಡಿ, ಕ್ಲೀನಾಗಿ ಕೇಳಿ. ಓಕೆ, ಐಸೋಟ್ರೋಪಿಕ್ ಅಂದರೆ ಫಸ್ಟ್ ಏನಂತ ನೋಡೋಣ. ಐಸೋಟ್ರೋಪಿಕ್ ಅಂದರೆ ಏನಂದರೆ ನಮಗೆ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಫಿಸಿಕಲ್ ಪ್ರಾಪರ್ಟೀಸ್ ಯಾವುದು? ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಮೆಕ್ಯಾನಿಕಲ್ ಸ್ಟ್ರೆಂತ್ ಇರ್ಬೋದು. ಓಕೆ, ಆರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರ್ಬೋದು. ಓಕೆ, ಆರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರ್ಬೋದು. ಈ ರೀತಿ ಇನ್ನೂ ತುಂಬ ಫಿಸಿಕಲ್ ಪ್ರಾಪರ್ಟೀಸ್ಗಳೇನಾಗುತ್ತೆ ನಮಗೆ ಸೇಮ್ ಇರುತ್ತೆ. ಯಾವುದೇ ಡೈರೆಕ್ಷನ್ ತೊಗೊಂಡ್ರೂ ಈ ವ್ಯಾಲ್ಯೂಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಈಗ ಗೊತ್ತಾಯ್ತಲ್ವಾ ಫಿಸಿಕಲ್ ಪ್ರಾಪರ್ಟೀಸ್ ಯಾವುದು ಅಂತ. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಇರ್ಬೋದು, ರಿಫ್ರಾಕ್ಟಿವ್ ಇಂಡೆಕ್ಸ್, ಹಾಗೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಈ ಥರ ಫಿಸಿಕಲ್ ಪ್ರಾಪರ್ಟೀಸ್ ಗೊತ್ತಾಯ್ತಲ್ವಾ. ಸೊ ಕನ್ಸಿಡರ್ ಓನ್ಲಿ ಇವಾಗ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಆರ್ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಕನ್ಸಿಡರ್ ಮಾಡಿ. ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಂದುಬಿಟ್ಟು ಯಾವುದೇ ಡೈರೆಕ್ಷನಲ್ಲಿ ಹೋದ್ರೂ ವ್ಯಾಲ್ಯೂ ಸೇಮ್ ಬರಬೇಕು. ಓಕೆ, ಆವಾಗ ಅದು ಐಸೋಟ್ರೋಪಿಕ್ ಇನ್ ನೇಚರ್ ಆಗಿದೆ ಅಂತ ಅರ್ಥ. ಓಕೆ, ಅಂದರೆ ಸೇಮ್ ಬಂದರೆ ಈ ಪ್ರಾಪರ್ಟೀಸ್ ವ್ಯಾಲ್ಯೂ ಏನಿರುತ್ತೆ, ಈ ವ್ಯಾಲ್ಯೂ ಬಂದುಬಿಟ್ಟು ಸೇಮ್ ಬಂದರೆ ದಟ್ ಈಸ್ ಕಾಲ್ಡ್ ಐಸೋಟ್ರೋಪಿಕ್. ಇಫ್ ಇಟ್ ಈಸ್ ಡಿಫ್ರೆಂಟ್ ಅಂದರೆ ಇಟ್ ಈಸ್ ಕಾಲ್ಡ್ ಆ್ಯನೈಸೋಟ್ರೋಪಿಕ್.
ಅಂದರೆ ನಮಗೆ ಎಲ್ಲ ಡೈರೆಕ್ಷನಲ್ಲೂ ಆಲ್ ಡೈರೆಕ್ಷನ್ನಲ್ಲೂ ಈ ವ್ಯಾಲ್ಯೂ ಬಂದುಬಿಟ್ಟು ಅಂದರೆ ಫಿಸಿಕಲ್ ಪ್ರಾಪರ್ಟಿಗಳ ವ್ಯಾಲ್ಯೂ ಬಂದುಬಿಟ್ಟು ಎಲ್ಲ ಡೈರೆಕ್ಷನ್ಗಳಲ್ಲೂ ಅದು ಒಂದು ವೇಳೆ ಸೇಮ್ ವ್ಯಾಲ್ಯೂ ಕೊಡ್ತಾ ಇದ್ರೆ ಅದನ್ನು ನಾವು ಐಸೋಟ್ರೋಪಿಕ್ ಅಂತ ಕರಿತೀವಿ. ಅದು ನಮಗೆ ಒಂದು ಡೈರೆಕ್ಷನಲ್ಲಿ ಒಂದು ವ್ಯಾಲ್ಯೂ ಇನ್ನೊಂದು ಡೈರೆಕ್ಷನಲ್ಲಿ ಇನ್ ವ್ಯಾಲ್ಯೂ ಕೊಟ್ಟರೆ ಅದನ್ನು ನಾವು ಅನಿಸೋಟ್ರೋಪಿಕ್ ಅಂತ ಕರಿತೀವಿ. ಅದು ಹೇಗೆ ಈಗ ಹೇಳ್ತೇನೆ ನೋಡಿ. ಸಿ, ರೆಗ್ಯುಲರ್ ಅರೇಂಜ್ಮೆಂಟಲ್ಲಿ ಏನಾಗುತ್ತೆ, ಈ ರೀತಿ ಇರುತ್ತೆ ಅಲ್ವಾ. ದಿಸ್ ಇಸ್ ದ ರೆಗ್ಯುಲರ್ ಅರೇಂಜ್ಮೆಂಟ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಒಂದು ಆಟಮ್ ಇರುತ್ತೆ, ಇಲ್ಲಿ ಒಂದು ಆಟಮ್ ಇರುತ್ತೆ. ಈ ರೀತಿ ಆಟಮ್ಗಳು ನಮಗೆ ಅರೇಂಜ್ ಆಗಿರುತ್ತೆ. ಇದು ಗ್ರೀನ್ ಕಲರ್ ಐಡೆಂಟಿಫೈ ಆಗ್ತಾ ಇದೆ ಅಲ್ವಾ. ಓಕೆ, ಈ ರೀತಿ ಇದು ನಮಗೆ ಅರೇಂಜ್ಮೆಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಲೈಕ್ ದಿಸ್. ಹಾಗೆ ನಮಗೆ ಇಲ್ಲಿ ಯಾವುದೋ ಇನ್ನೊಂದು ಆಟಮ್ ಇರುತ್ತೆ. ದಿಸ್ ವಿಲ್ ಬಿ ಇನ್ ಸಮ್ ರೆಡ್ ಕಲರ್ ಅಂತ ಫಾರ್ ಐಡೆಂಟಿಫಿಕೇಷನ್. ಓಕೆ ಓಕೆ, ಇಲ್ಲಿ ಬಂದುಬಿಟ್ಟು ಇದು 2 ಆಟಮ್ಗಳಿಂದ ಈ ಸಾಲಿಡ್ ಬಂದುಬಿಟ್ಟು ತಯಾರಾಗಿದೆ ಅಂತ ಅಂದ್ಕೊಳ್ಳಿ. ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಫಾರ್ ಎಕ್ಸಾಂಪಲ್ ನೀವು ಈ ಡೈರೆಕ್ಷನಲ್ಲಿ ಕೌಂಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಓಕೆ, ಇಫ್ ಯು ಕೌಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ದಿಸ್ ಡೈರೆಕ್ಷನ್ ಅಂದರೆ ಸಮ್ ಎ ವ್ಯಾಲ್ಯೂ ಬಂದಿರುತ್ತೆ. ಓಕೆ, ಇಫ್ ಯು ಕೌಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ದಿಸ್ ಡೈರೆಕ್ಷನ್ ಅಂದರೆ ಯು ವಿಲ್ ಗೆಟ್ ವ್ಯಾಲ್ಯೂ ಬಿ. ಈ ಎ ವ್ಯಾಲ್ಯೂ ಆ್ಯಂಡ್ ಬಿ ವ್ಯಾಲ್ಯೂ ಏನಿರುತ್ತೆ, ಈ ಎ ವ್ಯಾಲ್ಯೂ ಆ್ಯಂಡ್ ಬಿ ವ್ಯಾಲ್ಯೂ ದೀಸ್ ವ್ಯಾಲ್ಯೂಸ್ ಆರ್ ನಾಟ್ ಸೇಮ್. ಈ ವ್ಯಾಲ್ಯೂಸ್ ಬಂದುಬಿಟ್ಟು ಡಿಫ್ರೆಂಟ್ ಇರುತ್ತೆ. ಏನಕ್ಕಂದರೆ ಸಿ ಹಿಯರ್ ಇಲ್ಲಿ ಗ್ರೀನ್ ರೆಡ್ ಗ್ರೀನ್ ರೆಡ್ ಗ್ರೀನ್ ರೆಡ್ ಈ ರೀತಿ ಈ ಡೈರೆಕ್ಷನ್ ಪಾಸ್ ಆಗ್ತಿದೆ ಅಲ್ವಾ. ಬಟ್ ಹಿಯರ್ ಸಿ ಅಂದರೆ ಇಲ್ಲಿ ಏನಾಗ್ತಿದೆ, ಈ ಡೈರೆಕ್ಷನಲ್ಲಿ ಎ ಡೈರೆಕ್ಷನಲ್ಲಿ ಏನಾಗ್ತಿದೆ, ಗ್ರೀನ್ ರೆಡ್ ಯಾವುದು ಎ ಡೈರೆಕ್ಷನ್ನಲ್ಲಿ. ಓಕೆ, ಅದೇ ಬಿ ಡೈರೆಕ್ಷನಲ್ಲಿ ಏನಾಗ್ತಿದೆ, ಈ ಬಿ ಡೈರೆಕ್ಷನಲ್ಲಿ ಸಿ ಹಿಯರ್ ಗ್ರೀನ್ ಅಂದರೆ ಓನ್ಲಿ ಗ್ರೀನ್ ಆಟಮ್ಗಳ ಮೇಲೆ ಇದು ನಮಗೆ ಪಾಸ್ ಆಗ್ತಿದೆ ಈ ಡೈರೆಕ್ಷನ್. ಬಟ್ ಏನಲ್ಲಿ ಗ್ರೀನ್ ರೆಡ್ ಅಂದರೆ ಬೇರೆ ಬೇರೆ ಆಟಮ್ಗಳ ಮೂಲಕ ಈ ಡೈರೆಕ್ಷನ್ ಪಾಸ್ ಆಗ್ತಿದೆ. ಸೊ ಆವಾಗ ಏನಾಗುತ್ತೆ, ದ ವ್ಯಾಲ್ಯೂಸ್ ಬಂದುಬಿಟ್ಟು ನಮಗೆ ಡಿಫ್ರೆಂಟಾಗಿ ಇರುತ್ತೆ. ಓಕೆ, ಇವಾಗ ಅರ್ಥ ಆಗ್ತಿದೆಯಲ್ವಾ. ಸಿ, ನಮಗೆ ಈ ರೀತಿ ಪಾತ್ ಇದ್ದರೆ ಇಲ್ಲಿ ನಮಗೆ ಗ್ರೀನ್ ಇಲ್ಲ, ಇಲ್ಲಿ ನಮಗೆ ಆಲ್ಟರ್ನೇಟಿವ್ ಗ್ರೀನ್ ರೆಡ್ ಇದೆ. ಅದಕ್ಕೆ ಈ ವ್ಯಾಲ್ಯೂ 1 ಬಂದರೆ ಇಲ್ಲಿ ನಮಗೆ ಇದು ಸಿ ಇಲ್ಲಿ ನಮಗೆ ಓನ್ಲಿ ಈ ಡೈರೆಕ್ಷನಲ್ಲಿದೆ ಗ್ರೀನ್ ಇದೆ. ನಮಗೆ ಈ ವ್ಯಾಲ್ಯೂವೇ ಬೇರೆ ಇರುತ್ತೆ, ಇಲ್ಲಿ ನಮಗೆ ಸೇಮ್ ಇರಲ್ಲ ವ್ಯಾಲ್ಯೂ. ಓಕೆ, ಅದಕ್ಕೆ ನಮಗೆ ಕ್ರಿಸ್ಟಲೈನ್ ಸಾಲಿಡ್ಸ್ನಲ್ಲಿ ಈ ರೀತಿ ನಮಗೆ ಇದೇ ರೀತಿ ರೆಗ್ಯುಲರ್ ಅರೇಂಜ್ಮೆಂಟ್ ಇರುತ್ತಲ್ವಾ, ರೈಟ್. ಸಿ, ಇಲ್ಲಿ ನಮಗೆ ಇದನ್ನು ಈ ರೀತಿ ನಾವು ಎಲ್ಲ ಆಟಮ್ಗಳನ್ನು ಈ ಥರ ಪ್ಯಾಟ್ರನ್ ಮಾಡಿದ್ರೆ ಇಲ್ಲಿ ನಮಗೆ ರೆಗ್ಯುಲರ್ ಅರೇಂಜ್ಮೆಂಟ್ ಇದೆ. ಇವನ್ ದೋ ಇಟ್ ಈಸ್ ಹ್ಯಾವ್ ಅ ರೆಗ್ಯುಲರ್ ಅರೇಂಜ್ಮೆಂಟ್, ಡ್ಯೂ ಟು ದಿಸ್ ಡಿಫ್ರೆಂಟ್ ಡೈರೆಕ್ಷನ್ ನಾವು ಈ ರೀತಿ ಪಾಸ್ ಮಾಡೋದ್ರಿಂದ ವಿ ಆರ್ ಗೆಟ್ಟಿಂಗ್ ಡಿಫ್ರೆಂಟ್ ವ್ಯಾಲ್ಯೂಸ್. ಸಿನ್ಸ್ ವಿ ಆರ್ ಗೆಟ್ಟಿಂಗ್ ಡಿಫ್ರೆಂಟ್ ವ್ಯಾಲ್ಯೂಸ್ ಇನ್ ಡಿಫ್ರೆಂಟ್ ಡೈರೆಕ್ಷನ್, ನಮಗೆ ಏನಾಗ್ತಿದೆ, ಇದು ಬಂದುಬಿಟ್ಟು ಆ್ಯನೈಸೋಟ್ರೋಪಿಕ್ ಆಗುತ್ತೆ. ಓಕೆ, ನಮಗೆ ಐಸೋಟ್ರೋಪಿಕ್ ಅಂದರೆ ಸೇಮ್ ಇರಬೇಕು ವ್ಯಾಲ್ಯೂಸ್. ಸಿ, ನಮಗೆ ಐಸೋಟ್ರೋಪಿಕ್ ಅಂದರೆ ಸೇಮ್ ಇರಬೇಕು ವ್ಯಾಲ್ಯೂಸ್ ಎಲ್ಲ ಡೈರೆಕ್ಷನಲ್ಲೂ. ನಮಗೆ ಆಲ್ ಡೈರೆಕ್ಷನಲ್ಲಿ ಸೇಮ್ ವ್ಯಾಲ್ಯೂ ಇದ್ದರೆ ಮಾತ್ರ ನಾವು ಅದನ್ನು ಐಸೋಟ್ರೋಪಿಕ್ ಅಂತ ಇರ್ತೀವಿ. ಇಲ್ಲಿ ನಮಗೆ ಈ ವ್ಯಾಲ್ಯೂ ಡಿಫ್ರೆಂಟ್ ಬರೋದ್ರಿಂದ ನಮಗೆ ಇದು ಆ್ಯನೈಸೋಟ್ರೋಪಿಕ್ ಆಗುತ್ತೆ. ಅಮಾರ್ಫಸ್ ಸಾಲಿಡ್ನಲ್ಲಿ ಏನಾಗುತ್ತೆ ನೋಡಿ. ಅಮಾರ್ಫಸ್ ಸಾಲಿಡ್ನಲ್ಲಿ ಈ ರೀತಿ ಅಲ್ಲಿ ರೆಗ್ಯುಲರ್ ಪ್ಯಾಟ್ರನ್ನೇ ಇರಲ್ಲ, ರೀತಿ ನಮಗೊಂದು ರೆಗ್ಯುಲರ್ ಪ್ಯಾಟ್ರನ್ನೇ ಇರಲ್ಲ ಅಲ್ಲಿ. ಸೊ ನಾವು ಯಾವುದೇ ಡೈರೆಕ್ಷನಲ್ಲಿ ಅದನ್ನು ಮೂವ್ ಮಾಡಿದ್ರೂ ಸಹ ಒಂದು ಕೌಂಟ್ ಮಾಡಿದ್ರೆ ಒಂದು ವ್ಯಾಲ್ಯೂನ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಗಿರ್ಬೋದು, ನಮಗೆ ಇಲ್ಲಿ ಮಧ್ಯ ಬಂದುಬಿಟ್ಟು ಇಲ್ಲಿ ಇರ್ರೆಗ್ಯುಲರ್ ಗ್ಯಾಪ್ ಇದ್ದೇ ಇರುತ್ತೆ. ಓಕೆ, ಸೊ ವಾಟ್ ಹ್ಯಾಪನ್ಸ್ ಈಸ್ ನಮಗೆ ಯಾವುದೇ ಡೈರೆಕ್ಷನಲ್ಲೂ ತೊಗೊಂಡ್ರು ನಮಗೆ ಈ ವ್ಯಾಲ್ಯೂ ಬಂದುಬಿಟ್ಟು ಸೇಮ್ ಇರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಬಂದುಬಿಟ್ಟು ಈ ಪಾರ್ಟಿಕಲ್ಸ್ ಬಂದುಬಿಟ್ಟು ರೆಗ್ಯುಲರ್ ಪ್ಯಾಟ್ರನ್ನಲ್ಲಿ ಅರೇಂಜ್ ಇರೋದಿಲ್ಲ. ಸೊ ಇದಕ್ಕೆ ಇದೇ ಪ್ಲಸ್ ಪಾಯಿಂಟ್ ಆಗುತ್ತೆ. ಏನು, ಇಲ್ಲಿ ರೆಗ್ಯುಲರ್ ಅರೇಂಜ್ಮೆಂಟ್ ಇರಲ್ವಲ್ಲ ಅಮಾರ್ಫಸ್ ಸಾಲಿಡ್ಸ್ನಲ್ಲಿ, ಇದಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅಂದರೆ ಈ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ ಇಸ್ ನಾಟ್ ಡೆಫಿನೆಟ್ ಅಲಾಂಗ್ ಆಲ್ ಡೈರೆಕ್ಷನ್. ಇಲ್ಲಿ ಎಲ್ಲ ಡೈರೆಕ್ಷನಲ್ಲೂ ನಮಗೆ ಇದೇ ರೀತಿ ಇಲ್ಲಿ ಡೆಫಿನೆಟ್ ಆಗಿ ಒಂದು ಪಾರ್ಟಿಕಲ್ಸ್ಗಳು ಇಲ್ಲಿ ಅರೇಂಜ್ ಆಗಿರಲ್ಲ. ಅದಕ್ಕೆ ಏನಾಗುತ್ತೆ, ದ ಓವರ್ ಆಲ್ ಅರೇಂಜ್ಮೆಂಟ್ ಏನಾಗುತ್ತೆ, ಇದನ್ನು ನಾವು ಒಂದು ಈಕ್ವಿವೆಲೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ದ ಓವರ್ ಆಲ್ ಅರೇಂಜ್ಮೆಂಟ್ ವಿಲ್ ಬಿಕಮ್ಸ್ ಈಕ್ವಿವೆಲೆಂಟ್ ಇನ್ ಆಲ್ ಡೈರೆಕ್ಷನ್ ಹಿಯರ್. ಇಲ್ಲಿ ಯಾವುದೇ ಡೈರೆಕ್ಷನಲ್ಲೂ ತೊಗೊಂಡ್ರು ಆ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ ಸೇಮ್ ಬರುತ್ತೆ. ಓಕೆ, ಸೇಮ್ ಅಲ್ಲದೆ ಇದ್ದರೂ ನಿಮಗೆ ಅಪ್ರಾಕ್ಸಿಮೇಟ್ಲಿ ಇದು ನಮಗೆ ಸೇಮ್ ಬರುತ್ತೆ. ಎಲ್ಲಿ, ಅಮಾರ್ಫಸ್ ಸಾಲಿಡ್ನಲ್ಲಿ. ಡ್ಯೂ ಟು ದಿಸ್ ಇರ್ರೆಗ್ಯುಲರ್ ಅರೇಂಜ್ಮೆಂಟ್ ದಿಸ್ ವ್ಯಾಲ್ಯೂ ವಿಲ್ ಕಮ್ ಅಪ್ರಾಕ್ಸಿಮೇಟ್ಲಿ ಸೇಮ್. ದಟ್ಸ್ ವೈ ವಿ ಆರ್ ಗೆಟ್ಟಿಂಗ್ ಸೇಮ್ ವ್ಯಾಲ್ಯೂ ಇನ್ ಆಲ್ ಡೈರೆಕ್ಷನ್ ಅನ್ನೋ ಕಾರಣದಿಂದ ವಿಲ್ ಕನ್ಸಿಡರ್ ಅಮಾರ್ಫಸ್ ಸಾಲಿಡ್ಸ್ ಎ ಐಸೋಟ್ರೋಪಿಕ್. ಈಗ ಇದು ಅರ್ಥ ಆಯ್ತಲ್ವಾ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಾಮನ್ ಎಕ್ಸಾಂಪಲ್ ಕೊಡ್ತೇನೆ ಒಂದು. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಕ್ರಿಸ್ಟಲೈನ್ ಸಾಲಿಡ್ ಅಂತ ತಗೊಳ್ಳಿ, ಕ್ರಿಸ್ಟಲೈನ್ ಸಾಲಿಡ್. ಓಕೆ, ಇಲ್ಲಿ ಅಮಾರ್ಫಸ್ ಸಾಲಿಡ್. ಓಕೆ, ಕ್ರಿಸ್ಟಲೈನ್ ಸಾಲಿಡ್ನಲ್ಲಿ ಏನಾಗುತ್ತೆ, ರೆಗ್ಯುಲರ್ ಅರೇಂಜ್ಮೆಂಟ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇದು ನಿಮ್ಮದು ಕ್ಲಾಸ್ ರೂಮ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಕ್ಲಾಸ್ ರೂಮ್ ಅಂತ ಕನ್ಸಿಡರ್ ಮಾಡಿ. ನಿಮ್ಮ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಫಸ್ಟ್ PUC ಇದು
ಸೆಕೆಂಡ್ ಪಿ ಯು ಸಿ ಕ್ಲಾಸ್ ರೂಮ್, ಹಾಗೆ ಇದು ಸ್ಟಾಫ್ ರೂಮ್. ಓಕೆ, ಫಸ್ಟ್ ಪಿ ಯು ಸಿನಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಸ್ಟಾಫ್ ರೂಮ್ನಲ್ಲಿ ಸ್ಟಾಫ್ ಇರ್ತಾರೆ, ಹಾಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಇರ್ತಾರೆ ಅಲ್ವಾ. ದಿಸ್ ಇಸ್ ರೆಗ್ಯುಲರ್ ಅರೇಂಜ್ಮೆಂಟ್ಸ್. ಇಲ್ಲಿ ನಿಮಗೆ ರೆಗ್ಯುಲರಾಗಿ ಕಾಣ್ತಿದೆ, ಯಾರು ಎಲ್ಲಿರಬೇಕು ಅವ್ರು ಅಲ್ಲೇ ಇರ್ತಾರೆ. ಓಕೆ, ಬಟ್ ಫಾರ್ ಎಕ್ಸಾಂಪಲ್ ನಿಮ್ದು ಯಾವುದಾದ್ರೂ ಆ್ಯನ್ಯುವಲ್ ಡೇ ಅಂತ ಅಂದ್ಕೊಳ್ಳಿ. ಓಕೆ, ಆ್ಯನ್ಯುವಲ್ ಡೇನಲ್ಲಿ ನಿಮಗೆ ಸ್ಟೇಜ್ ಕೆಳಗಡೆ ಎಲ್ಲ ಕೂತಿರ್ತಾರೆ. ಅರೇಂಜ್ಮೆಂಟ್ ಹೇಗಿರುತ್ತೆ? ಮಿಕ್ಸ್ ಇರುತ್ತೆ ಅಲ್ವಾ. ಇಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಇರ್ತಾರೆ, ಇಲ್ಲಿ ಕೂತ್ಕೊಂಡಿರ್ತಾರೆ ಒಂದು 3 ಜನ ಫ್ರೆಂಡ್. ಓಕೆ, ಮತ್ತು ಇಲ್ಲಿ ಕೂತಿರ್ತಾರೆ, ಇಲ್ಲಿ ಕೂತಿರ್ತಾರೆ, ಇಲ್ಲಿ ಕೂತಿರ್ತಾರೆ. ಓಕೆ, ಸಾರಿ, ಈ ಸೆಕೆಂಡ್ ಪಿ ಯು ಸಿ ಈ ಥರ ಕೂತಿರ್ತಾರೆ ಅನ್ಕೊಳ್ಳಿ. ಓಕೆ, ಫಸ್ಟ್ ಪಿ ಯು ಸಿ ಸಹ ಇಲ್ಲಿ ಈ ಥರ ಎಲ್ಲ ಮಿಕ್ಸ್ ಆಗಿಬಿಟ್ಟಿರ್ತಾರೆ. ಓಕೆ, ಗಲಾಟೆ ಮಾಡದೇ ಇರೋ ಥರ ನೋಡ್ಕೊಳೋದಕ್ಕೆ ಅಲ್ಲಿ ಒಬ್ಬ ಇಲ್ಲಿ ಒಬ್ಬ ಸ್ಟಾಫ್ನ ಸಹ ನಮಗೆ ಅರೇಂಜ್ ಮಾಡಿರ್ತಾರೆ. ಅಂದರೆ ಇಲ್ಲಿ ಪ್ಯಾಟ್ರನ್ ಬಂದುಬಿಟ್ಟು ರೆಗ್ಯುಲರ್ ಆಗಿಲ್ಲ. ಓಕೆ, ಇಲ್ಲಿ ನಮಗೆ ರೆಗ್ಯುಲರ್ ಆಗಿದೆ ಪ್ಯಾಟ್ರನ್, ಇಲ್ಲೇ ಇದೆ, ಇಲ್ಲೇ ಇದೆ, ಇಲ್ಲೇ ಇದೆ. ಇವರು ನಮಗೆ ಫಸ್ಟ್ ಪಿ ಯು ಸಿನಲ್ಲಿ ಇಲ್ಲೇ ಕೂಡಬೇಕಂತ ಇದೆ, ಸೆಕೆಂಡ್ ಪಿ ಯು ಸಿನಲ್ಲೂ ಇಲ್ಲೇ ಕೂಡಬೇಕಂತ ಇದೆ. ಅಂದರೆ ಇಲ್ಲಿ ರೆಗ್ಯುಲರ್ ಪ್ಯಾಟ್ರನ್ ಇದೆ. ಬಟ್ ಹಿಯರ್ ನಮಗೆ ಆ್ಯನ್ಯುವಲ್ ಡೇನಲ್ಲಿ ರೆಗ್ಯುಲರ್ ಪ್ಯಾಟ್ರನ್ ಇಲ್ಲ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಒಂದು ನೋಟಿಸ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಇನ್ಫಾರ್ಮೇಷನ್, ಫಾರ್ ಎಕ್ಸಾಂಪಲ್ ನಮಗೆ ಹಾಲಿಡೇನ ನೆಕ್ಸ್ಟ್ ಈಗ ಏನು ಕ್ಲಾಸ್ ಅಟೆಂಡ್ ಮಾಡ್ತಿರ್ತಾರೆ, ಇಲ್ಲಿ ಕಾಲೇಜ್ ಅಟೆಂಡ್ ಮಾಡ್ತೀರಾ, ಅದ್ರ ನೆಕ್ಸ್ಟ್ ಡೇ ಬಂದುಬಿಟ್ಟು ಹಾಲಿಡೇ ಇರುತ್ತೆ ಅಂತ ಒಂದು ನೋಟಿಸ್ ಇರುತ್ತೆ. ಓಕೆ, ಅದನ್ನು ಎಲ್ಲರಿಗೂ ನಮಗೆ ಡಿಕ್ಟೇಟ್ ಮಾಡಬೇಕು. ಆವಾಗ ಹೇಗೆ ಹೇಳ್ತೀರಾ? ಸಿ ದ ಸೇಮ್ ನೋಟಿಸ್ ಅಲ್ವಾ. ಈ ನೋಟಿಸ್ನ ರೆಗ್ಯುಲರ್ ಅರೇಂಜ್ಮೆಂಟಲ್ಲಿದ್ದಾಗ ಹೇಗೆ ಮಾಡ್ತೀರಾ? ಸಿ ಇಲ್ಲಿ ನಮಗೆ ಈ 3 ಕ್ಲಾಸ್ನಲ್ಲಿ ಏನು ಮಾಡ್ತೀರಾ, ಈ ಸೇಮ್ ನೋಟಿಸ್ನ ಫಸ್ಟ್ ಪಿ ಯು ಸಿಗೆ ಹೇಳಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ಹೇಳ್ತೀರಾ, ರೈಟ್. ಸೊ ಸೆಕೆಂಡ್ ಪಿ ಯು ಸಿಗೆ ಹೋದಾಗ ಹೇಳಿದ್ರೆ ಇಲ್ಲಿ ಹೋಗಿ ಹೇಳ್ತೀರಾ. ಸೊ ಥರ್ಡ್ ನಮಗೆ ಚಾನ್ಸ್ ಯಾವುದಿದೆ, ಸ್ಟಾಫ್ ರೂಮ್ಗೆ ಬಂದುಬಿಟ್ಟು ಇಲ್ಲಿ ಹೇಳ್ತೀರಾ. ಅಂದರೆ ನಮಗೆ ಇಲ್ಲಿ ಡೈರೆಕ್ಷನ್ ಏನಾಗ್ತಿದೆ, ಡಿಫ್ರೆಂಟ್ ಡೈರೆಕ್ಷನ್ಸ್ ಇದೆ ಅಲ್ವಾ. ಸಿ ಇಲ್ಲಿ ಕನ್ಸಿಡರ್ ಮಾಡಿ, ಇದೇ ನೋಟಿಸ್ನ ಇಲ್ಲಿ ಹೇಳಬೇಕು ಅಂದರೆ ಯಾವುದಾದ್ರೂ ಒಂದು ನಮಗೆ ಆ್ಯನ್ಯುವಲ್ ಡೇನಲ್ಲಿ ಯಾವುದಾದ್ರೂ ಒಂದು ಫಂಕ್ಷನಲ್ಲಿ ವೇರ್ ಈ ಎಲ್ಲ ಪೀಪಲ್ ಪ್ರೆಸೆಂಟ್ ಇರ್ತಾರೆ, ಅಲ್ಲಿ ನಮಗೆ ಅನೌನ್ಸ್ ಮಾಡಬೇಕಂದ್ರೆ ಏನಾಗುತ್ತೆ, ನಮಗೆಲ್ಲ ಡೈರೆಕ್ಷನಿಂದ ಹೇಳ್ತೀರಾ? ಇಲ್ಲ, ಸ್ಟೇಜ್ ಮೇಲೆ ಯಾರಾದರೂ ಒಬ್ಬರು ಬಂದು ದೇ ವಿಲ್ ಅನೌನ್ಸ್ ಇನ್ ಓನ್ಲಿ ಒನ್ ಡೈರೆಕ್ಷನ್ ವೇರ್ ಇಟ್ ಕ್ಯಾನ್ ರೀಚ್ ಎವ್ರಿ ಒನ್, ರೈಟ್. ಮೀನ್ಸ್ ಓವರ್ ಆಲ್ ಅರೇಂಜ್ಮೆಂಟ್ ಇಲ್ಲಿ ಈ ರೀತಿ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ ದಿಸ್ ಓವರ್ ಆಲ್ ಅರೇಂಜ್ಮೆಂಟ್ ವಿಲ್ ಕನ್ಸಿಡರ್ ಆ್ಯಸ್ ಈಕ್ವಿವೆಲೆಂಟ್ ಇನ್ ಆಲ್ ಡೈರೆಕ್ಷನ್. ಸೊ ನಮಗೆ ಇಲ್ಲಿ ಏನಂತ ಅರ್ಥ ಮಾಡ್ಕೊತೀವಿ ಅಂದರೆ, ಈ ಥರ ನಮಗೆ ಇರ್ರೆಗ್ಯುಲರ್ ಪ್ಯಾಟ್ರನ್ ಇರೋದ್ರಿಂದ ನಮಗೆ ಯಾವುದೋ ಒಂದು ಡೈರೆಕ್ಷನಲ್ಲಿ ಹೇಳಿದ್ರೂ ಅದು ಈಕ್ವಲ್ ಅಂತ ಅರ್ಥ ಮಾಡ್ಕೊತೀವಿ ಅಲ್ವಾ. ಸಿ ನಮಗೆ ಈ ಕಡೆ ಡೈರೆಕ್ಷನಿಂದ ಅನೌನ್ಸ್ ಮಾಡಿದ್ರೂ ಇದೆಲ್ಲ ಕೇಳಿಸುತ್ತೆ, ಅಥವಾ ಇಲ್ಲಿ ಸೈಡಲ್ಲಿ ಬಂದು ಇಲ್ಲಿ ಅನೌನ್ಸ್ ಮಾಡಿದ್ರೂ ಒನ್ ಡೈರೆಕ್ಷನ್ ಈಸ್ ಆಲ್ವೇಸ್ ಸೇಮ್ ಅಲ್ವಾ. ಇಲ್ಲಿ ನಮಗೆ ಅನೌನ್ಸ್ ಮಾಡಿದ್ರೂ ದ ಸೇಮ್ ನಮಗೆ ಇಲ್ಲಿ ಎಲ್ಲಿ ರೀಚ್ ಆಗಬೇಕೋ ಅಲ್ಲಾಗುತ್ತೆ ಅಲ್ವಾ. ಬಟ್ ಹಿಯರ್ ನೀವು ಇಲ್ಲಿ ಹೇಳಿದ್ರೆ ಇಲ್ಲಿ ಕೇಳೋದಿಲ್ಲ ಅಲ್ವಾ. ದೇ ಆರ್ arranged in regular pattern here, but here they are arranged in irregular pattern. That's why ಇಲ್ಲಿ ನಮಗೆ ಇದು ಈಕ್ವಿವೆಲೆಂಟ್ ಆಗಿಬಿಡುತ್ತೆ. ಒಂದು ಸಲ ಹೇಳಿದರೆ ಸಾಕು, ಇಲ್ಲಿ ಈ ಥರ ಎಲ್ಲ ಮಿಕ್ಸ್ ಆದಾಗ. ಸೊ ಒಂದು ಸಲ ಹೇಳಿದ್ರೆ ಸಾಕು ಅಂದರೆ ಏನು, ಇಲ್ಲಿ ನಮಗೆ ಓವರ್ ಆಲ್ ಅರೇಂಜ್ಮೆಂಟ್ ಏನಾಗುತ್ತೆ, ಈಕ್ವಿವೆಲೆಂಟ್ ಆಗಿಬಿಡುತ್ತೆ. ಯಾವುದೇ ಡೈರೆಕ್ಷನ್ ಬಂದರೂ ಇನ್ ಆಲ್ ಡೈರೆಕ್ಷನ್ ಇಟ್ ವಿಲ್ ಬಿಕಮ್ ಈಕ್ವಿವೆಲೆಂಟ್. ಯಾವುದು? ಅರೇಂಜ್ಮೆಂಟ್ ಬಂದುಬಿಟ್ಟು ಈಕ್ವಿವೆಲೆಂಟ್ ಆಗುತ್ತೆ. ಬಟ್ ಇಟ್ ಈಸ್ ಡಿಫ್ರೆಂಟ್ ಹಿಯರ್. ದಟ್ಸ್ ವೈ crystalline solids are anisotropic and amorphous solids are isotropic. I hope you understood now. Next difference, see now ಒಂದು ವೇಳೆ when we cut with a sharp edged tool, this crystalline solids give 2 pieces which will have smooth and plain surface. ಅಂದರೆ ಇದು ಒಂದು ಕ್ರಿಸ್ಟಲೈನ್ ಸಾಲಿಡ್ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ನಾವು ಯಾವುದಾದ್ರೂ ಒಂದು ಶಾರ್ಪ್ ಎಡ್ಜಿಂದ, ಓಕೆ, ಶಾರ್ಪ್ ಎಡ್ಜ್ ಇರೋ ಟೂಲಿಂದ ನಾವು ಇದನ್ನು ಕಟ್ ಮಾಡಿದ್ರೆ, ಈ ಎಡ್ಜನ್ನ ಕಟ್ ಮಾಡಿದ್ರೆ ಇಲ್ಲಿ ನಮ್ಗೆ ಏನು ಸಿಗುತ್ತೆ ಅಂದರೆ ರಿಸಲ್ಟೆಂಟ್ ಬಂದುಬಿಟ್ಟು ಇಲ್ಲಿ ನಮಗೆ ಈ ರೀತಿ, ಓಕೆ, ಈ ರೀತಿ 2 ಪೀಸಸ್ಗಳು ಸಿಗುತ್ತೆ. ಈ ಪೀಸಸ್ ಹೇಗಿರುತ್ತೆ ಅಂದರೆ ಈ ಎಡ್ಜ್ ಏನಿರುತ್ತೆ ಇಲ್ಲಿ ಕಟ್ಟಾಗಿರುತ್ತಲ್ಲ, ಈ ಎಡ್ಜ್ ಬಂದುಬಿಟ್ಟು ಇಲ್ಲಿ ಸ್ಮೂತ್ ಇರುತ್ತೆ, ಹಾಗೆ ಪ್ಲೇನ್ ಸರ್ಫೇಸ್ ಇರುತ್ತೆ. ಓಕೆ, ಈ ಸರ್ಫೇಸ್ ಬಂದುಬಿಟ್ಟು ಇಲ್ಲಿ ಪ್ಲೇನ್ ಇರುತ್ತೆ, ಅಂದರೆ ಇದು ನಮಗೆ ಸ್ಮೂತ್ ಇರುತ್ತೆ, ಇಲ್ಲಿ ನಮಗೆ ಇದು ಪ್ಲೇನ್ ಸರ್ಫೇಸ್ ಇರುತ್ತೆ ಇಲ್ಲಿ. ಬಟ್ ಇದೇ ಎಕ್ಸ್ಪೆರಿಮೆಂಟ್ನ ವೆನ್ ವಿ ಕಂಡಕ್ಟ್ ಟು ಅಮಾರ್ಫಸ್ ಸಾಲಿಡ್ಸ್ ಏನಾಗುತ್ತೆ, ವೆನ್ ವಿ ಕಟ್ ವಿತ್ ದ ಶಾರ್ಪ್ ಟೂಲ್, ಇಲ್ಲಿ ನಮಗೆ ಇದು ಕಟ್ಟಾದರೆ ಈ ಥರ ಇಲ್ಲಿ ಕಟ್ಟಾದರೆ ಇಲ್ಲಿ ನಮಗೇನು ಸಿಗುತ್ತೆ ಅಂದರೆ ಸಿ ನಮಗಿಲ್ಲಿ ಈ ರೀತಿ, ಓಕೆ,
ಈ ರೀತಿ ನಮಗಿಲ್ಲಿ ಈ ಎಡ್ಜ್ ಏನಿರುತ್ತೆ ಇದು ಬಂದುಬಿಟ್ಟು ಇರ್ರೆಗ್ಯುಲರ್ ಆಗಿರುತ್ತೆ. ಅಂದರೆ ಇಲ್ಲಿ ನಮಗೆ ಈ ಶೇಪ್ ಬಂದು ಏನಿರುತ್ತೆ ಇಲ್ಲಿ ನಮಗೆ ಈ ಥರ ಇದು ಸ್ಟ್ರೈಟ್ ಇಲ್ಲಿ ಪ್ಲೇನ್ ಇರಲ್ಲ, ಈ ರೀತಿ ಕಟ್ ಆಗಲ್ಲ. ಓಕೆ, ಇಲ್ಲಿ ನಮಗೆ ಇದು ಬಂದುಬಿಟ್ಟು ಇರ್ರೆಗ್ಯುಲರ್ ಶೇಪ್ ಸರ್ಫೇಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಗ್ಲಾಸ್ನ ತೊಗೊಂಡು ಕಟ್ ಮಾಡಿ ಮಧ್ಯ ಯಾವಾಗಾದರೂ ನೀವು ಅಬ್ಸರ್ವ್ ಮಾಡಿ, ಕಟ್ ಮಾಡಿದ್ರೆ ನಿಮಗೆ ಮಿರರ್ ಆಗಲಿ ಗ್ಲಾಸ್ ಆಗಲಿ ಕಟ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ನಿಮಗೆ ಇದು ಕಟ್ ಆದಾಗ ಈ ಥರ ಇಲ್ಲಿ ಎಡ್ಜಲ್ಲಿ ಈ ಥರ ಕಟ್ಟಾದ ಏನಾಗುತ್ತೆ ಇಲ್ಲಿ ನಿಮಗೆ ಈ ಥರ ಇರುತ್ತೆ ಅಲ್ವಾ. ಸೊ ಇಲ್ಲಿ ಇದು ಸರ್ಫೇಸ್ ಬಂದುಬಿಟ್ಟು ಇಲ್ಲಿ ನಮಗೆ ಪ್ಲೇನ್ ಇರಲ್ಲ. ಓಕೆ, ಇಟ್ ಈಸ್ ಇರ್ರೆಗ್ಯುಲರ್. ಬಟ್ ಇಫ್ ಯು ಕಟ್ ಸಮ್ ಸಾಲ್ಟ್ NaCl ತೊಗೊಂಡು ಇಫ್ ಯು ಕಟ್ ಅಂದರೆ ನೀವು ಅಬ್ಸರ್ವ್ ಮಾಡಿ, ನಿಮಗೆ ಸಣ್ಣ NaCl ಇರುತ್ತಲ್ವಾ ಮನೆಯಲ್ಲಿ ಏನು ಉಪ್ಪು ಕರಿತೀರಲ್ವಾ, ಇಫ್ ಯು ಟೇಕ್ ದಟ್ ಒನ್, ನೀವು ಸಿಂಗಲ್ ಕಟ್ ಮಾಡಿರ್ತಾರೆ. ಓಕೆ, ದಟ್ ಸಾಲ್ಟ್ ಬಂದುಬಿಟ್ಟು ತುಂಬ ಕ್ರಿಸ್ಟಲ್ ದೊಡ್ಡದಿರುತ್ತೆ, ಬಟ್ ಅವ್ರು ಫೈನಲಿ ಅದನ್ನು ಕಟ್ ಮಾಡಿರ್ತಾರೆ NaCl ಇವುಗಳನ್ನು. ಓಕೆ, ಕ್ರಿಸ್ಟಲ್ಸ್ ಇಲ್ಲಿ ನಮಗೆ ಇದನ್ನು ಕಟ್ ಮಾಡಿರ್ತಾರಲ್ಲ, ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಅಲ್ಲಿ ನಮಗೆ ಸ್ಮೂತ್ ಎಡ್ಜಸ್ ಇರುತ್ತೆ. ಓಕೆ, ಇಫ್ ಯು ಕನ್ಸಿಡರ್ ಶುಗರ್ ಅಂದರೆ ಶುಗರ್ ನೀವೇನಾದರೂ ತೊಗೊಂಡ್ರೆ ಅದು ಇನ್ನೂ ಕ್ಲೀನಾಗಿ ಕಾಣುತ್ತೆ. ಓಕೆ, ಇಲ್ಲಿ ಎಡ್ಜ್ ಬಂದುಬಿಟ್ಟು ಪ್ಲೇನ್ ಇರುತ್ತೆ. ಓಕೆ, ಈ ರೀತಿ ಕಟ್ಟಾಗಿದ್ರೆ ಅದು ಇದೇ ರೀತಿ ಇರುತ್ತೆ. ಓಕೆ, ಬಟ್ ಇನ್ ಕೇಸ್ ಆಫ್ ಗ್ಲಾಸ್ ಅಂದರೆ ಅದು ಈ ರೀತಿ ಕಟ್ಟಾಗುತ್ತೆ. ಓಕೆ, ಇವಾಗ ನಿಮಗೆ ಗೊತ್ತಾಯ್ತಲ್ವಾ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದರೆ ಏನು, ಅಮಾರ್ಫಸ್ ಸಾಲಿಡ್ಸ್ ಅಂದರೆ ಏನು ಅಂತ. ಅಂದರೆ ನಾವು ಒಂದು ಸಾಲಿಡ್ಸ್ನ ಬೇಸ್ಡ್ ಆನ್ ಅರೇಂಜ್ಮೆಂಟ್, ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಗಳ ಅರೇಂಜ್ಮೆಂಟ್ ಮೇಲೆ ಅವುಗಳನ್ನು ಕ್ರಿಸ್ಟಲೈನ್ ಸಾಲಿಡ್ಸ್ ಹಾಗೆ ಅಮಾರ್ಫಸ್ ಸಾಲಿಡ್ಸ್ ಅಂತ ಡಿವೈಡ್ ಮಾಡಿದ್ದೀವಿ. ಅವುಗಳ ಡಿಫ್ರೆನ್ಸನ್ನು ಶಾರ್ಟ್ ನೋಟಾಗಿ ನಾವು ಹೇಳೋದಾದರೆ, ಕ್ರಿಸ್ಟಲೈನ್ ಸಾಲಿಡ್ಸ್ನಲ್ಲಿ ಅರೇಂಜ್ಮೆಂಟ್ ಬಂದುಬಿಟ್ಟು ರೆಗ್ಯುಲರ್ ಆಗಿರುತ್ತೆ, ಅದೇ ಅಮಾರ್ಫಸ್ನಲ್ಲಿ ಬಂದುಬಿಟ್ಟು ಇರ್ರೆಗ್ಯುಲರ್ ಇರುತ್ತೆ. ಕ್ರಿಸ್ಟಲೈನ್ ಸಾಲಿಡ್ಸ್ನಲ್ಲಿ ದೇ ಹ್ಯಾವ್ ಲಾಂಗ್ ರೇಂಜ್ ಆರ್ಡರ್, ಅಂದರೆ ಅಲ್ಲಿ ನಮಗೆ ಆರ್ಡರ್ ಏನಿರುತ್ತೆ ಅರೇಂಜ್ಮೆಂಟ್ ಅದು ಪ್ಯಾಟರ್ನ್ ಬಂದುಬಿಟ್ಟು ಲಾಂಗ್ ರೇಂಜಲ್ಲಿ ಸೇಮ್ ಇರುತ್ತೆ. ಅಮಾರ್ಫಸ್ನಲ್ಲಿ ಬಂದುಬಿಟ್ಟು ಇಟ್ ಹ್ಯಾಸ್ ಶಾರ್ಟ್ ರೇಂಜ್. ಕ್ರಿಸ್ಟಲೈನ್ ಸಾಲಿಡ್ಸ್ ಹ್ಯಾವ್ ಶಾರ್ಟ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಅಮಾರ್ಫಸ್ ಸಾಲಿಡ್ಸ್ ಹ್ಯಾವ್ ರೇಂಜ್ ಮೆಲ್ಟಿಂಗ್ ಪಾಯಿಂಟ್. ಓಕೆ, and crystalline solids are true solids, amorphous solids are pseudo solids or supercool liquids. Crystalline solids are anisotropic in nature, amorphous solids are isotropic in nature. When we cut crystalline solids, we'll get two pieces which will have smooth and plain surface, but when we cut amorphous solids, we'll get two pieces which will have irregular surfaces. Best example for crystalline solids are sodium chloride, quartz. ಹಾಗೆ ಅಮಾರ್ಫಸ್ ಸಾಲಿಡ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗ್ಲಾಸ್, ರಬ್ಬರ್ ಆ್ಯಂಡ್ ಪ್ಲಾಸ್ಟಿಕ್. ಅಂದರೆ ಇವತ್ತಿನ ಕ್ಲಾಸ್ನಿಂದ ನಮಗೇನು ಗೊತ್ತಾಯಿತು, ಕ್ರಿಸ್ಟಲೈನ್ ಸಾಲಿಡ್ಸ್. ಓಕೆ, ಕ್ರಿಸ್ಟಲೈನ್ ಸಾಲಿಡ್ಸ್ ಬಂದುಬಿಟ್ಟು ನಮಗೆ ಟ್ರೂ ಸಾಲಿಡ್ಸ್. ಓಕೆ, ಕ್ರಿಸ್ಟಲೈನ್ ಸಾಲಿಡ್ಸ್ನ ಟ್ರೂ ಸಾಲಿಡ್ಸ್ ಅಂತ ಕರಿತೀವಿ. ವೇರ್ ಆಸ್ ಅಮಾರ್ಫಸ್ ಸಾಲಿಡ್ಸ್ ಆರ್ ನಾಟ್ ಟ್ರೂ ಸಾಲಿಡ್ಸ್. ದೀಸ್ ಆರ್ ಆಲ್ ನಾಟ್ ಟ್ರೂ ಸಾಲಿಡ್ಸ್. ಅಂದರೆ ನಿಜವಾದ ಸಾಲಿಡ್ಸ್ ಅಂದರೆ ಯಾವುದು ಇವತ್ತು ಗೊತ್ತಾಯ್ತಲ್ವಾ, ಕ್ರಿಸ್ಟಲೈನ್ ಸಾಲಿಡ್ಸ್ಗಳನ್ನು ನಾವು ಟ್ರೂ ಸಾಲಿಡ್ಸ್ ಅಂತ ಕರಿತೀವಿ. ಕ್ರಿಸ್ಟಲೈನ್ ಸಾಲಿಡ್ಸ್ಗಳೇ ಟ್ರೂ ಸಾಲಿಡ್ಸ್. ಅಂದರೆ ಇನ್ಮೇಲಿಂದ ಈ ಚಾಪ್ಟರಲ್ಲಿ ಅಂದರೆ ದ ಸಾಲಿಡ್ ಸ್ಟೇಟ್ ಚಾಪ್ಟರಲ್ಲಿ ನಾವೇನು ಓದ್ತೀವಿ, ಒಂದು ಸಾಲಿಡ್ ಸ್ಟೇಟ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇಲ್ಲಿ ಸಾಲಿಡ್ ಸ್ಟೇಟ್ ಯಾವುದು, ನಿಜವಾದ ಸಾಲಿಡ್ ಸ್ಟೇಟ್ ಯಾವುದು, ಕ್ರಿಸ್ಟಲೈನ್ ಸಾಲಿಡ್ಸ್. ಅಂದರೆ ಇನ್ ದಿಸ್ ಚಾಪ್ಟರ್ ವಿಲ್ ಓನ್ಲಿ ಸ್ಟಡಿ ಅಬೌಟ್ crystalline solids. Okay, will not study about amorphous solids. ಏನಕ್ಕಂದರೆ ಅವು ಸಾಲಿಡ್ಸೇ ಅಲ್ವಾ. ದೀಸ್ ಅಮಾರ್ಫಸ್ ಸಾಲಿಡ್ಸ್ ಆರ್ ನಾಟ್ ಟ್ರೂ ಸಾಲಿಡ್ಸ್. ನಿಜವಾದ ಸಾಲಿಡ್ಸ್ಗಳು ಯಾವುದು, ಕ್ರಿಸ್ಟಲೈನ್ ಸಾಲಿಡ್ಸ್. ಅದಕ್ಕೆ ನಾವೇನು ಮಾಡ್ತೀವಿ, ಈ ಚಾಪ್ಟರಲ್ಲಿ ಏನಿರುತ್ತೆ ಅದೆಲ್ಲ ಬಂದುಬಿಟ್ಟು ಕ್ರಿಸ್ಟಲೈನ್ ಸಾಲಿಡ್ಸ್ ಬಗ್ಗೆನೇ ಇರೋದು. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದರೆ ಈ ಟ್ರೂ ಸಾಲಿಡ್ಸ್ಗಳ ಬಗ್ಗೆ ಇನ್ ಡೀಟೇಲ್ ಸ್ಟಡಿ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.